ಮಿಸ್ ಆಗೋದ ಬಟ್ ಇವಾಗ ಪಂಚೆ ಹಾಕೋಯ್ತದಲ್ಲ ಅದು ಯಾರು ಗೊತ್ತಾ ಗೊತ್ತಿಲ್ಲ ಅವರು ಅಲ್ಲಿ ಒಳಗಿರ್ತಿಲ್ಲಲ್ಲ ಅವಾಗ ಈ ಟೈಮಲ್ಲಿ ಗುಡು 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 ಅಂತ ಆ ಕಡೆ ಗೇಟಿಂದ ಬರ್ತಾರೆ ಅಲ್ಲಿ ಓಡ್ತಾ ಇರೋದಿಲ್ಲ. ಎಕ್ಸಾಕ್ಟ್ಲಿ ಹಾಗೇನೆ ಪ್ರತಿ ದಿವಸ ಬರ್ತಾನೆ ಗುಡು 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 ಅಂತ ಆ ಕಡೆದೇ ಓಡಿ ಬರ್ತಾರೆ, ಹಿಂಗೆ ಪಾಸ್ ಆಗ್ತಾರೆ, ಗುಡು ಗುಡು ಅಂತ ಈ ಕಡೆದೇ ಓಡೋಗ್ತಾರೆ. ಯಾರು ತುಣ್ಣ ಉಣ್ಣಕ್ಕೆ ಹೋಗ್ತಾರೋ ಏನೋ ಗೊತ್ತಿಲ್ಲ. ಏಯ್ 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 ಅಲ್ಲಿ ದಾರಿ ಇಲ್ವಾ ಒಡೆತವ ಮತ್ತು ತುಳ್ನಕ್ಕೆ ಹಿಡ್ದು ಏಯ್ 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 ಅಲ್ಲಿ ದಾರಿ ಇಲ್ವಾ ಏಯ್ 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 ಅಲ್ಲಿ ದಾರಿ ಇಲ್ವಾ ಏಯ್ 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 ಅಲ್ಲಿ ದಾರಿ ಇಲ್ವಾ ಒಡೆತವ ಮುಂದೆ ಗೊತ್ತಾ ಬುದ್ಧೆ ಡೇಟಲ್ಲಿ ಬಂದಿದ್ದು ಆ್ಯಕ್ಚುಲಿ ಇಲ್ಲಿ ಮುಸ್ಲಿಮ್ಸ್ ಹೋಗ್ತಾ ಇದೆ ಮೊದಲು ಮುಸ್ಲಿಮ್ ಹೋಗಿ ಪಾಸ್ ಆಗೋದು ಕವರ್ ಮಾಡಬೇಕಿತ್ತು, ಮಾಡಿದರೆ ಸರಿ ಆಗಿರ್ತಿತ್ತು. ಸಂಸ್ಕೃತದೆಲ್ಲ ವೆರಿ ಕಾಮನ್ ಅದು ಮುಂದೆ ಮುಸ್ಲಿಮ್ಸ್ ಎಲ್ಲ ಓಡಾಡೋದು. ಸೊ ಸಿಲ್ ಆಗೋದೆ ಕವರ್ ಮಾಡೋಕ್ಕಾಗುತ್ತೆ ಲೈಕ್ ಹೋಗುತ್ತೆ. ಈಗ ಅದೇನೆಂದರೆ ಆನ್ಲೈನಲ್ಲಿ ಒಂದಷ್ಟು ಜನ ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಎಲ್ಲ ಆಗ್ತಾಯಿದ್ರು. ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಅದನ್ನೇ ಈಗ ಚೆಕ್ ಮಾಡ್ತಾಯಿದ್ದೆ ನಾನು. ಈಗ ಈ ಕ್ಷಣದಲ್ಲೂ ಅದೇ ಅಪ್ಲೋಡ್ ಆಗ್ತಾಯಿದ್ದು ಸೋಷಿಯಲ್ ಮೀಡಿಯಾಗೆ. ಸೊ ಅದಕ್ಕೆ ಒಮ್ಮೆ ಕಾಣಿಸ್ಕೊಳ್ತಾ ಇರೋದು ಕಾರ್ ಕೂಡ ಡಸ್ಟರ್ ಮಂಜುನಾಥ್ ಡಸ್ಟರ್ ಇದೆ ರೆಫರೆನ್ಸ್ಗೆ. ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಷ್ಣು ಅನ್ನಲ್ಲ ಅವನು ಇಲ್ಲಾರೋ ಗಲಾಟೆ ಮಾಡ್ತಾರೆ. ಫ್ಯಾಮಿಲಿ ಕರ್ಕೊಂಬಂದ್ಬಿಟ್ಟು ಒಬ್ಬ ಹಿಂದುಗಡೆ ಆ್ಯಕ್ಚುಲಿ ಇಬ್ಬರು ಹುಡುಗರು ಮತ್ತು ಒಬ್ಬ ವ್ಯಕ್ತಿ. ಅವಾಗ ನಿಮ್ದೇನಿದು ಇಷ್ಟ ಆಗ್ಲೇ ಅಲ್ಲಿಗೆಲ್ಲ ಬರೋಂಗಿಲ್ಲ ಅಂದರೆ ಅಷ್ಟೇ ಹಂಗೆ ಅಂತ ಅವ್ರಿಗೆ ಆವಾಜ್ ಆಗ್ತಾಯಿದೆ. ಅದಪ್ಪ ದೇವಸ್ಥಾನದೊಳಗೆ ಬರೋಂಗಿಲ್ಲ ಹಾಕೊಂಡು ಆವಾಜ್ ಹಾಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡು ಮಲಗಿದ್ದೀನಿ. ಸೊ ನಾವು ಹೇಳಿದ್ದು ಫಸ್ಟ್ ಸರಿಯಾಗಿ ಕೇಳಿಸಿಲ್ಲ, ಜೋರಾಗಿ ಹೊರ್ಚಾಡಿದ್ಮೇಲೆ ಕೇಳಿಸಿಲ್ಲ. ಅಲ್ಲಿ ಬೆನ್ನಿಂದ ಗಲಾಟೆ ಮಾಡ್ತಿದ್ದಾರೆ ಹುಡುಗರು ಅವರೆಲ್ಲ.
ಯಾರು ಮುಂಚೆನೂ ಅವಾಗವಾಗ ಬಂದು ಗಲಾಟೆ ಮಾಡ್ತಿರ್ತಾರೆ, ಅದು ಕವರ್ ಮಾಡಿದ್ದೀನಿ ನಾನು. ಯಾರಿಬ್ಬರು ಹುಡುಗರು ಸಮರ್ಥ ಮತ್ತು ಸಿದ್ದು ಇದ್ದಾರಲ್ಲ, ಸೊ ಅವರ ಬಾಲಂಗೋಚಿಗಳವರು. ಇವರು ಸಿಕ್ಕಾಪಟ್ಟೆ ದೇವಸ್ಥಾನದವ್ರು ಸಿಕ್ಕಾಪಟ್ಟೆ ಬಾಲ ಬೀಸ್ತಾರೆ ಇತ್ತೀಚೆಗಂತೂ. ಮುಂಚೆ ಇದ್ದಾರಲ್ಲ ಫ್ಯಾಮಿಲಿ, ಅದಕ್ಕಿಂತ ಹೆವಿ ಡೇಂಜರಸ್ ಫ್ಯಾಮಿಲಿ ಬಡ್ಡಿ ಮಕ್ಳು ಇವರು. ಆ ದೇವಸ್ಥಾನದ ಹತ್ರ ಕೇಸ್ಕೊಂಡು ಉಡ್ಸೋರು ಅವರು ಅವಧಿರು ಆಗ್ತಿರೋದು ಅವ್ರನ್ನ ಕಾಣೋದು ನಾನು. ಪಾಪ ಇವ ಹಿಂಗೆ ವಿಡಿಯೋ ಯಾವಾಗಲೂ ಅದನ್ನು ಕವರ್ ಮಾಡಲ್ಲ ಅಂತ ಬೇಜಾರಿರಬೇಕು. ದಾಯಿಗೆ ಒಂದೇ ಒಂದು ಬಿಸ್ಕೆಟ್ ಹಾಕೋಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಬಂದವರ. ಒಂದು ನಾಯಿ ಎರಡು ಬಿಸ್ಕೆಟ್, ಎರಡು ನಾಯಿ ಒಂದು ಬಿಸ್ಕೆಟ್. ಇದು ಪಾರ್ಕಲ್ಲಿ ಡಿಸ್ಕಷನ್ ಮಾಡೋರು ಜಾಸ್ತಿ ಜನ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಇವರಿಬ್ಬರನ್ನ ರೆಕಾರ್ಡ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಪಾರ್ಕಿಗೆ ಫಸ್ಟ್ ನಾನು ಬಂದಲ್ಲ, ಅದಕ್ಕಿಂತ ಮುಂಚೆನೇ ವಾಕಿಂಗ್ ಮಾಡ್ತಿದ್ದಾರೆ ಇವರು. ಫಸ್ಟ್ ಟೈಮ್ ಇವರು ಇದು ಮಾಡ್ತಾಯಿದ್ದಾರೆ, ಏನು ಡಿಸ್ಕಷನ್ ಮಾಡ್ತಾ ನಿಂತಿದ್ದಾರೆ. ಗೊತ್ತು ಇಲ್ಲಿ ಟಾಪ್ ಆಫೀಷಿಯಲ್ ನಾವು ಆಫೀಷಿಯಲ್ಸ್ ಕಡೆ ಮರ್ಯಾದೆ ಕಡೆ ಅಂದ್ಕೊಂಡು ಕಿಸಿತಾ ಮಾತಾಡ್ತಾ ಇದ್ದಾಳ. ಅವನು ಒಬ್ಬ ಬಾಂಡ್ಲಿ ಜೊತೆ ಇವತ್ತು ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ದಾನೆ. ಮತ್ತು ಇಲ್ಲಿ ನಾಯಿ ಬಿಸ್ಕೆಟ್ ಹಾಕೋದಲ್ಲ, ಈ ನಾಯಿ ಬಿಸ್ಕೆಟ್ ಹಾಕೋದನ್ನು ಅವನು ಡಿಸ್ಕಸ್ ಮಾಡ್ತಾ ನಿಂತಿದ್ದಾನೆ. ಯಾಕೆ ಪೊಲೀಸ್ ಆಫೀಸರ್ಸ್ ಇರ್ಬೋದು ಅಂದಲ್ಲ ನಾನು, ಅವರು 3 ತಂಡ ಇವತ್ತು ಡಿಸ್ಕಷನ್ ಮಾಡ್ತಾ ನಿಂತಿದ್ದಾರೆ. ಟಾಪ್ ಆಫೀಷಿಯಲು ಇದೇ ವರ್ಕೌಟ್ ಮಾಡೋ ಚಂದ. ಟಾಪ್ ಆಫೀಸು ಅದು ಮುಂದಕ್ಕೆ ಹೋಗ್ಲಿಲ್ಲ. ಇವತ್ತು ಹಳ್ಳದ ನಿಲ್ಲಿಸಲಿಲ್ಲ. ಟೋಪಿ ಹಾಕೋದು ಚಂದ ನೋಡಿ, ಪೊಲೀಸ್ ಕಲರ್ ಟೋಪಿ ಹಾಕೋದು ನಂಬರ್ 1. ಆರ್ಗನೈಸ್ಡ್ ಬೇಕಂತ ಬರೋದು. ಜಾಗ ಫಿಲಪ್ ಮಾಡ್ಕೊಟ್ಟಿರೋದು, ಜೊತೆಗೆ ಇದೆಲ್ಲ ಬೇಡದಿರೋ ವಸ್ತುಗಳೆಲ್ಲ ತಂದು ಇಟ್ಕೊಂಡಿದ್ದಾರೆ ಇಲ್ಲಿ. ಅಫಿಷಿಯಲು ಆ ಪೊಲೀಸ್ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರು ಪೊಲೀಸ್ ಬ್ರೌನ್ ಕಲರ್ ಟೋಪಿ ಹಾಕೋದಾದ್ರು, ಈ ಬ್ಲೂ ಕಲರ್ ಟೋಪಿಗೂ ಅವರು ಅಫಿಷಿಯಲ್ಸ್ಗಳು ಏನೋ ಸಂಬಂಧ ಇದೆ. ಅದು ವರ್ಕೌಟ್ ಚೆಂದ ಇರುತ್ತೆ. ಅದು ವರ್ಕೌಟ್ ಇದೆಯಲ್ಲ ಅಫಿಷಿಯಲ್ ವರ್ಕೌಟು, ಅದ್ಭುತವಾಗಿರ್ತಿದೆ ಅಫಿಷಿಯಲ್ ವರ್ಕೌಟ್ ಮಾಡೋದು. ಅಯ್ಯೋ, ಒಂದು ಬ್ರೂಸ್ಲಿ ಮಿಕ್ಸಲ್ ಮಾರ್ಷಲ್ ಆರ್ಟ್ಸ್ ಕಂಡು ಹಿಡಿದ್ನಲ್ಲ, ಇವರು ಅವನು ಅದಕ್ಕಿಂತ ಅದ್ಭುತವಾದ ಒಂದು ಮಾರ್ಷಲ್ ಆರ್ಟ್ಸ್ ಕಂಡು ಹಿಡಿಬೋದು. ಅದೇ ಅದು ಬೇಡ ವರ್ಕೌಟು. ಇದೇ ಥರ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ.
ಬೆಟ್ಟು ಮೂಗು ಬೆಟ್ಟ ಆಗ್ತಿರೋದು ಪ್ರಕಾಶ್ ಸ್ಟೇಡಲ್ಲಿ. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು ಬುಕ್ಕ ಬೇಜಿದೆ ಅಲ್ಲಿ ಪಾರ್ಕ್ ಒಳಗಡೆ ರೋಡಲ್ಲಿ ಬ್ಲಾಕ್ ಮಾಡ್ಕೊಂಡಿದ್ದಲ್ಲ, ಅವರು ಇಲ್ಲೇ ಬಂದು ಆ್ಯಕ್ಚುಲಿ ಅವ್ರು ಕವರ್ ಮಾಡಬೇಕಿತ್ತು. ಕ್ಯಾಮ್ರಾ ಅಲ್ಲಿ ಬರೆದೆ ಅಷ್ಟೊಳಗೆ ಅವ್ರು ಪಾಸ್ ಆಗೋದು. ಆ್ಯಕ್ಚುಲಿ ಇವಾಗ ಇನ್ನೊಂದು ವಿಷಯ ಸ್ಟಾರ್ಟ್ ಮಾಡ್ತಿದ್ವಿ, ಖಂಡಿತ ಪ್ರಿಪೇರ್ ಆಗಿರ್ತಾರೆ ಅವರು, ಅದಕ್ಕೋಸ್ಕರ ಜಾಗ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಈ ದೇವಸ್ಥಾನದಲ್ಲಿ ನೀರಿನ ಸಮಸ್ಯೆ ಆಗ್ತಾಯಿತ್ತು. ಇದೇ ಹೊಸ್ತೇನಲ್ಲ, ಇವಾಗ ನೇರವಾಗಿ ಕಿರಿಕ್ ಮಾಡಿದ್ರು. ಸೊ ಮುಂಚೆನೇ ಎಷ್ಟೊತ್ತರ ಕಿರಿಕ್ ಮಾಡಿದ್ದಾರೆ ನೇರವಾಗಿ. ಮುಂಚೆನೂ ಇಲ್ಲಿ ಇವರು ಆ್ಯಟಿಟ್ಯೂಡ್ ನನಗೆ ಡಿಸ್ಕಂಫರ್ಟ್ ಆದಾಗ ನಾನೇನು ಮಾಡ್ತಿದ್ದೆ, ಇಲ್ಲೂ ಒಂದು ನೆಲ್ಲಿದೆ, ಎರಡಿದೆ ಆ್ಯಕ್ಚುಲಿ. ಇಲ್ಲಿ ಗಣಪತಿ ದೇವಸ್ಥಾನ ಇದೆ, ಆ ಗಣಪತಿ ದೇವಸ್ಥಾನದ ಹತ್ರ ಒಂದು ನೆಲ್ಲಿ ಇದೆ, ಅಲ್ಲಿ ತೊಗೊಳ್ತಾರೆ. ಹೋಗಿ ನೋಡಿದ್ರು K45A4959 ಗಾಡಿ. ಅಲ್ಲಿ ಗಣಪತಿ ದೇವಸ್ಥಾನದ ಹತ್ರ ತೊಗೊಳ್ತಾ ಇದ್ದೆ. ಅಲ್ಲೂ ಅಷ್ಟೇ ಹೆವಿ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಜನಗಳು ಬಂದು ಮುಂಚೆ ಸಿಕ್ಕಾಕೊಳ್ತಾ ಇದ್ರು. ಅಂದರೆ ಮುಂದೆ ನನಗಿಂತ ಮುಂದೆ ಬಂದು ತಗೊಳ್ಳಾಕೊಳ್ತಾರೆ, ಅದು ಒಂದು. ಮತ್ತು ಇನ್ನೊಂದು ಇದಿದೆ ಅಂತ, ಅದು ಬೀದಿನಲ್ಲಿ ಒಂದಿದೆ. ಆ ಬೀದಿನಲ್ಲಿ ಸಿಟಿ ಕಾರ್ಪೊರೇಷನ್ ಅವರು ಇಟ್ಟಿರೋದು ಫ್ರೀಯಾಗಿ, ಅಥವಾ ಯಾರೋ ಬೇರೆ ಮನೆಯವರು ಇಡ್ಸ್ಕೊಟ್ರೋ ಗೊತ್ತಿಲ್ಲ. ಅವರಲ್ಲಿ ರೋಡಲ್ಲಿ ಒಂದು ನೆಲ್ಲಿ ಇದೆ. ಆ ನೆಲ್ಲಿಯಲ್ಲೂ ಅಷ್ಟೇ ದನ ತೊಳೆಯೋದು, ಆಮೇಲೆ ವೆಹಿಕಲ್ ತೊಳೆಯೋದು, ಆ ಥರ ಕೆಲಸಗಳೇ ಜಾಸ್ತಿ. ಜೊತೆಗೆ ಒಂದು ಸರಿ ಚರಂಡಿ ನೀರೇ ಬಂದ್ಬಿಟ್ಟಿತ್ತು. ನೀರು ಮುಖ ತೊಳೆಯೋಗ್ಬಿಟ್ಟು ಕೈಗೆ ನೀರು ಹಾಕ್ಕೊಂಡ್ರೆ ಕೈಗೆಲ್ಲ ಬರೀ ಸ್ಮೆಲ್ ಬಂತು. ಏನಿದು ಅಂತ ಮೂಸಿ ತೊಡ್ರೆ ಗಬ್ಬು ವಾಸನೆ ಹೊಡಿತೈತೆ. ಅವೆಲ್ಲ ಚರಂಡಿ ನೀರು ಬರ್ತಾಯಿದೆ, ಔಟ್ ಹೊಡೋಗ್ಬಿಟ್ಟೆ. ಸೊ ಆ ಥರ ಇಲ್ಲಿ ಆ್ಯಕ್ಚುಲಿ ಅದರ ಆಪೋಸಿಟ್ ಇದೆಯಲ್ಲ, ಇವರು ದುರ್ಗಾ ಪರಮೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಇರುವಂಥ ವ್ಯಕ್ತಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅವರು ಮೀಟಿಂಗ್ ಮಾಡ್ತಾ ಇರ್ತಾರಲ್ಲ, ಅವಾಗ ಇವನು ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾನೆ. ಆ್ಯಕ್ಚುಲಿ ಇದನ್ನು ಕವರ್ ಮಾಡೋಕ್ಕೋಸ್ಕರ ನಾನು ಬರೆದು ಬರ್ತಿದ್ದೆ ಇವಾಗ. ಯಾಕಂದರೆ ಎಕ್ಸ್ಪೆಕ್ಟೆಡ್ ಅವ್ರಿಗೆ ನವೀನ ಇಲ್ಲಿ ಬರ್ತಾನೆ ಅಂತ. ಇಲ್ಲಿ ಬೀದಿದಲ್ಲಿದೆಯಲ್ಲ, ಈ ಬೀದಿದೆ. ಈಗ ಆಲ್ರೆಡಿ ದರಿದ್ರ ಮಾಡಿ ಕೂಡ ಗಲೀಜು ಬರ್ತಿರೋದು. ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಒಂದು ನಿಧಿ ಇದೆ ಆ್ಯಕ್ಚುಲಿ. ಅಲ್ಲಿ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ, ಮಾಡ್ತಾರೆ. ಸಿಕ್ಕಾಪಟ್ಟೆ ಟ್ರಾಫಿಕಲ್ಲಿ ತೊಳೆಯೋರು ಜಾಸ್ತಿ. ತೊಳೆಯೋದು ಹೋದರೆ ದನ ತೊಳೆಯೋದು, ಮೇಲೆ ಅಲ್ಲಿ ಕಡಿತಾಯಿದೆ. ಗಲೀಜೋರು ಎಷ್ಟಿದೆ. ತೊಳೆಯೋದು, ದನ ತೊಳೆಯೋದು, ಹಾಳು ಗುಳಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾರೆ ಅವರು. KA08AA72 ಬರ್ತಾಯಿತ್ತು. 7326 ಇರಬೇಕು ಲಕ್ಷ. ಲಾವಣ್ಯ ಅಂತ ಇತ್ತು ಗಾಡಿಗಳು. ವಿಷ್ಣು ದುರ್ಗಾ ಪರಮೇಶ್ವರ ದೇವಸ್ಥಾನದ್ದು. ಅವ್ರಿಗೆ ಆ ಕಡೆ ದೇವಸ್ಥಾನದ ಗೇಟಿಂದ ಎಕ್ಸಿಟ್ ತೊಗೊಳಕ್ಕಾಗಲ್ಲ. ಅವ್ನಿಗೆ ಎಂಟ್ರಿ ಎಕ್ಸಿಟ್ ಅವ್ರಿಗೆ ಪಾರ್ಕಿಂದ ಆಗಬೇಕು. ನಿಮಗೆ ಸೈಕಲಲ್ಲಿ ಇವರೇ ಅರ್ಚಾಡ್ಕೊ ಹೋಗ್ತಿದ್ದಾರೆ. ಇದೆಲ್ಲ ಇಲ್ಲೇ ನಡಿಬೇಕು, ಆ ಕಡೆಗೆಲ್ಲ ಬರೋಂಗಿಲ್ಲ. ಹಂಗೆ ಹಿಂಗೆ ಅಂತ ಊಟ ಆವಾಜ್ ಆಗ್ತಿದ್ದಲ್ಲ ಯಾರೊಬ್ಬರಿಗೆ ಎಣ್ಣೆ ಹೊಡ್ಕೊಂಡು ಆವಾಜ್ ಆಗ್ತಾಯಿಲ್ಲ. ಆ್ಯಕ್ಚುಲಿ ಇವಾಗ ವೀಡಿಯೋ ಕವರ್ ಮಾಡೋಕ್ಕೆ ಕಷ್ಟ, ತೆಗೆದಿದ್ದು ಅದಕ್ಕೆಲ್ಲ. ಇವತ್ತು ಸ್ಟಾಕ್ ಅವರು ಇಟ್ಟಿದ್ದ ವಸ್ತುಗಳನ್ನೆಲ್ಲ ತೊಗೊಳೋಕೆ ಏನೇನೋ ಮಾಡ್ತಾ ಇದ್ದಾರಲ್ಲ, ಅದನ್ನು ಕವರ್ ಮಾಡೋಕೆ ಹೋಗ್ತಾಯಿದ್ದೀನಿ. ವಾಟ್ರ್ ಬಾಟ್ಲಲ್ಲಿ ಬಿಸಾಕಿದ್ದಾರೆ ಇಲ್ಲೇ. ಆ್ಯಕ್ಚುಲಿ ಪಾರ್ಕ್ ಒಳಗೆ ನಾನು ನೋಡಿಲ್ಲ. ಆ್ಯಕ್ಚುಲಿ ಇಲ್ಲೇ ಬಾಟಲ್ ಇದ್ದಾರೆ. ಇಲ್ಲೇ ಬಿಸ್ಕೆಟ್ಸ್ ಬೆಳಗ್ಗೆ ಆಗಲೇ ಶುರು ಮಾಡ್ಕೊತಾನೆ. ಆ್ಯಕ್ಚುಲಿ ಆವಾಗಲೇ ನೋಡಬೇಕಿತ್ತು, ಮೇಲ್ಗಡೆಗೆಲ್ಲ ಹತ್ತಿ ಅವರು ವಸ್ತುಗಳೆಲ್ಲ ಇಡ್ತಾರಲ್ಲ, ಆ ವಸ್ತುಗಳೆಲ್ಲ ತೊಗೊಳಕ್ಕೆ ಒದ್ದಾಡ್ತಾಯಿದ್ರು. ಅಂದರೆ ಹುಡ್ಕಾಡೋದು, ಅಲ್ಲಿ ಇಲ್ಲಿ ಇಟ್ಟಿದ್ದು ಅದೆಲ್ಲ ನೋಡ್ಕೊತಾಯಿದ್ರು. ಇವರೇ ಫಸ್ಟ್ ಬ್ಯಾಚ್ ಬಂದಿದ್ದೆ ಆ್ಯಕ್ಚುಲಿ ಇಲ್ಲಿ.
ಬೇಗ ಥರ ಬರ್ತಾ ಇರೋದು ಹಂಗೆ. ಅಲ್ಲಿ ಬೆಡ್ಶೀಟ್ ಇಟ್ಟಿದ್ದೀರಿ, ಅದಕ್ಕೆ ಬೇಗ ತಾಗೆ ಮಾಡ್ತಾ ಇರೋದು. ಯಾವುದೋ ಗೌರ್ಮೆಂಟ್ ವೆಹಿಕಲ್ ಬೇರೆ ಬಂದು ನಿಂತಿದೆ ಇಲ್ಲಿ ಓಪನ್. ಗೌರ್ಮೆಂಟ್ ವೆಹಿಕಲ್ ಅದು. MM ಹಾಲಿಡೇ ಇಶಾ. ವಾಗ್ವೇದಲ್ಲಿ ಬರ್ತಾಯಿದೆ ಗೌರ್ಮೆಂಟ್ ವೆಹಿಕಲ್ ಎಷ್ಟು ಚಂದ ಓಡಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಜನಗಳ ಕಥೆ. GA9009 ಗಾಡಿ ಅದು. 50GA9009 ಸುರೇಶ್ ಎಲ್ಲ ಸೆಪ್ಟೆಂಬರ್ ಸುರೇಶ್ ಆಗ್ತಿರೋದು. ಇಲ್ಲಿ ಇವರು ನಿನ್ನೆನೂ ಕಳಿಸ್ಕೊಳ್ತಿದ್ದ, ಇವತ್ತು ಕಳಿಸ್ಕೊಳ್ತಾರೆ. ನಿನ್ನೆ ನಾನು ಎಷ್ಟು ಸರಿ ಎಕ್ಸಿಟ್ ತೊಗೊಂಡೆ ಈ ಗೇಟಿಂದ, ಅಷ್ಟು ಸರಿ ಎಕ್ಸಿಟಲ್ಲಿ ಕಾಣಿಸ್ಕೊಡೋದಿವ. ಕರೆಕ್ಟಾದ ಗೇಟಿಂದ ಆ್ಯಕ್ಚುಲಿ ಇಲ್ಲಿವರೆಗೆ ಗೇಟ್ ಹತ್ರನೇ ಕಾಣಿಸ್ಕೊಳ್ತಾ ಇದ್ದಿದ್ದು, ಆದರೆ ಗೇಟ್ ಹತ್ರನೇ ಪಾಸ್ ಆಗ್ತಾ ಇದ್ದಿದ್ದು. ಕುರ್ದರ ಬಲಗೊಚ್ಚೋದು ಪ್ರತಿಭಾ ಇತ್ತಾಗೆ ನೋಡ್ಕೊ ಬರ್ತಾ ಇದ್ದದು. ಪ್ರತಿಭಾ ಪ್ರದರ್ಶನಕಾರ ಮಾಡಿದ್ದಾರೆ. ಅದೇನು ಅಂದರೆ ಆ ಕಡೆಗೆ ಹೋಗುವಂತ, ಇಲ್ಲಿ ನಂಜನಗೂಡಿಗೆ ಸುರೇಶ್ ಹೋಗುವಂತ, ಅಂದರೆ ರೋಡ್ವೇಸಲ್ಲಿ ಹೋಗುವಂತ ಅರ್ಥ. ರೋಡ್ವೇಸಲ್ಲಿ ಹೋದರೆ ದುಡ್ಡು ಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ, ಆಳೆ ಬಿಡೋತ್ತೆ. ಆ್ಯಕ್ಚುಲಿ ಗದ್ದೆ ಹಿಡಿದಿಲ್ಲ, ಅದೇ ಸಾಕು ಸಿಂಪಲ್ ಗುರು. ಹೋಗಬೇಕು, ಲಿಫ್ಟ್ ತಗೊಂಡು ಹೋಗಬೇಕು, ಕಡ್ಕೊಳಕ್ಕೆ ಹೋಗಬೇಕು, ನಂಜನಗೂಡು ಹೋಗಬೇಕು. ಸೊ ಅವ್ರುಗಳ ಪರವಾಗಿ ಅವ್ರಗಳ ಪರವಾಗಿ ವೀಡಿಯೋಸ್ ಅಪ್ಡೇಟ್ ಮಾಡಬೇಕು. ಅವ್ರ ಪರವಾಗಿಲ್ಲದೆ ಇದ್ರ ಪರವಾಗಿಲ್ಲ, ವಿರುದ್ಧವಾಗಂತೂ ಏನೂ ಅಪ್ಲೋಡ್ ಮಾಡಬಾರ್ದು. ಸೊ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ. ಆ್ಯಕ್ಚುಲಿ ನಾನು ಆ ಕಡೆಗೆ ಹೋಗಲಿಲ್ಲ, ಈ ಕಡೆಗೆ ಬಂದರೆ ಅಂದರೆ ಕುಮುದಳ ಕಂದಾರೆ ಬಲಗೊಚ್ಚಿ ಅದಕ್ಕಿಂತ ಮುಂದೆ ಹೋಗ್ತಿರೋದು. ಅದಕ್ಕೆ ಅವಮಾನ ಮಾಡ್ತೀವಿ ಅಂತ. ಕ್ಯಾಮ್ರಾ ಮೇಲೆ ಹಾಕೊಂಡೋದಲ್ಲ ಟಿ ಶರ್ಟ್, ಅದ್ರ ಮೇಲೆ ಫಿಯರ್ಲೆಸ್ ರೋರ್ ಅಂತ ಬರ್ತಿದೆ. ಫಿಯರ್ಲೆಸ್ ರೋರ್. ಅದೇ ತೋರಿಸ್ಕೊಬೇಕಾದ್ರೆ ಗಾಡಿ ಕಾರ್ 05 ಇದೆ, 46 ಅದೇ ತೋರಿಸ್ತಾಳೆ ಹೊಟ್ಟೆ ಎಲ್ಲ. ರಾಜಚಕ್ರದ ಬಾಲಗೊಚ್ಚಿಯಲ್ಲಿ ಕುಂದಳ ಬಾಲಗೊಚ್ಚಿ ಅಲ್ಲೇ ಎದುರುಗಡೆ ಒಬ್ಬ ಪಾಸ್ ಆಗ್ತಿದ್ದಾನೆ. ಮಹೇಶ್ವರ ಬಾಲಂಗುಚ್ಚಿ ಮತ್ತು ಕುಂದಳ ಕಂದಲ ಬಾಲಗೊಚ್ಚಿಗಳೆಲ್ಲ ಇದ್ದಾರೆ. ಹೇಳಿಲ್ವಾ ಅವಮಾನ ಮಾಡ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಸ್ವೆಲ್ ಈ ಕಡೆ ತಿಳ್ಕೊಂಡಿದ್ದಾಗ ಆ್ಯಕ್ಚುಲಿ ಸಡದಾರ್ಥ ತಿಳ್ಕೊಬಾರ್ದು. ಇವಾಗ 54H2904 ಅವದೆ ರಮೇಶ ಕಡ್ಕೊಳ್ಳೋ ರಮೇಶ. ಅದು ಆ್ಯಕ್ಚುಲಿ ರಮೇಶ ಗಾಡಿ ಮೇಲೆ KA54H2904 ರಮೇಶ ಅಂತ ಬರ್ದಿದೆ, ಕಡ್ಕೊಳ್ಳೋ ರಮೇಶ ಅಂತ. ಆ್ಯಕ್ಚುಲಿ ಅದಕ್ಕೆ ಅದು ಹೇಳಿಲ್ವಾ ಗೌರ್ಮೆಂಟ್ ಗಾಡಿ ಆ ಕಡೆ ಹೋಯ್ತು ಅಂತ. ಅದೇ ಆಫಿಷಿಯಲ್ ಅವು ಕಡೆ ಹಂಗೆ ಗಲಾಟೆ ಮಾಡೋದ್ರಲ್ಲ, ಅದು ಸೇಮ್ ರಿಲೇಟೆಡ್. ಅದು ಅದಕ್ಕೆ ದಜ್ಜಲ್ಲಿ ಹೇಳಿದ್ದು ಕಡ್ಕೊಳ್ಳೋ ರಮೇಶ್ ಬಾಲಗೊಚ್ಚಿ ಇವನು ಅಂತ. ನಿನ್ನೆ ಅಲ್ಲ ಮೊನ್ನೆ
ಇದು ಬರ್ತಾವ ಬ್ರೌನ್ ಕಲರ್ ಮೊಬೈಲ್ ಡಿಸ್ಪ್ಲೇ ಹೊಡೆದೋಗೈತೆ ಬಿದ್ದು ಕಳ್ಕೊಬಿಡುತ್ತೆ ಲಕ್ ಅಂತ ರಬ್ಬರ್ ಬ್ಯಾಂಡ್ ಹಾಕಿದೆ ಇವತ್ತು ಬೆಳಗ್ಗೆ ರಬ್ಬರ್ ಬ್ಯಾಂಡ್ ಕಿತ್ತೋಯ್ತು ಬೇರೆ ರಬ್ಬರ್ ಬ್ಯಾಂಡ್ ತೊಗೋಬೇಕು ರಾಜಶೇಖರದ ಅಂಗಡಿಲಿ ಇಟ್ಟಿದ್ರು ಅದೇ ಎತ್ಕೊಳಕ್ಕೆ ಹೋಗಿಲ್ಲ ಬೇಕಂತ ಇವತ್ತು ಇಸ್ಕೋಬೇಕು ಎಂಟಲ್ಲಿ ಗಾಡಿ ನಿಲ್ಲಿಸ್ತಾರೆ ಬೇಕಂತ ಗಾಡಿ ನಿಲ್ಲಿಸ್ತಾರೆ KF55 Hawaii 84765 5788 ಮಾಡೋದು ಲಿಂಕ್ ಕೊಡಿ ರೈಟ್ ಹ್ಯಾಂಡ್ ಸೈಡು ಲಿಂಕ್ ಬಲ ಗೊತ್ತು ಪಕ್ಕದ ಬಲ ಗೊತ್ತು ಸುಮ್ಮನೆ ನಿಂತ್ಕೊಂಡಿದ್ದವ ಪಾಸ್ ಆಗಿದ್ದದು ಆ ಉಸಿರಿಸ್ ಬೇಕಂತ ರೋಡ್ ಗಡ್ಡೆ ಹಾಕೋದು ಏನಕ್ಕೆ ಅಂದರೆ ಊಟ ಕೊಡೋದಿಲ್ಲ ಊಟ ಕಟ್ ಮಾಡ್ತೀವಿ ಅಂತ ಚಿನ್ನಿ ರವಿ ಬಂತು ತಂಡ ಸುಮ್ಮನೆ ಬೆಲ್ ಹೊಡ್ಕೊಡುತ್ತೆ ಅದೇ ಬಡ್ಡಿ ಇವಾಗ ಈಗ ನಿಲ್ಲಿಸ್ಬಿಟ್ಟು ಆ ಕಡೆ ಸುಮ್ಮನೆ ಬೆಲ್ ಹೊಡ್ಕೋದ ಒಂದೇ ಸಲ ಡಡ ಯಡಿಯೂರಪ್ಪ ಥರ ಇದ್ದ ನೋಡಕ್ಕ ಅದು ಬುದ್ಧಿ ಹೋಗಿದ್ದು ಚಿನ್ನಿ ರವಿ ಹಿಂದೆ ಹೋಗ್ತಾರೋ ಯಡಿಯೂರಪ್ಪನ ಥರ ಇರೋ ಡೂಪ್ಲಿಕೇಟು ಡಳ ಗಂಟೆ ಹೊಡ್ಕೊಂಡು ಹೋಗ್ತಿದ್ದಾರೆ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಅಲ್ಲಿ ಹುಡುಗಿರಿ ಫೋಟೋಶೂಟ್ ಕೊಡ್ತೀವಿ ಅದು ಕವರ್ ಮಾಡಬೇಕಾಗಿತ್ತು ಅದು ನನ್ ಆಫ್ ಮೈ ಬಿಸ್ನೆಸ್ ಅಂತ ಸುಮ್ಮತ್ತಿಗೆ ಮುಚ್ಕೊಂಡು ಹೋಗ್ಬಿಟ್ಟು ಆ್ಯಕ್ಚುಲಿ ಅದು ನನಗೆ ಈಗ ಚಿನ್ನಿ ರವಿ ಪಾಸಾಗಿದ್ದು ನೋಡಿ ಆದಮೇಲೆ ಗೊತ್ತಾಗಿದ್ದು ಅದು ಐಶ್ವರ್ಯ ಸಾರಿ ಅದು ಶ್ರುತಾ ಬಳ್ಳಾಳ್ ಮಗಳು ಕೌಶ ಏಜ್ ನೋಡಿದ್ರೆ ಶ್ರುತಾ ಬಳ್ಳಾಳ್ ಮಗಳು ಇರಬಹುದು ಅಂತ ತಿಳ್ತೀವಿ ಆದರೆ ಫೋಟೋಶೂಟ್ ನಡೀತಾಯಿತ್ತು ಮುಂಚೆ ವರ್ಷ ಇದೇ ಥರ ಅರಸ್ ರೋಡಲ್ಲಿ ಯಾವುದೋ ಒಂದು ಹುಡುಗಿ ಶ್ರುತಾ ಬಳ್ಳಾಳ್ ಮಗಳಂತಷ್ಟು ವಯಸ್ಸಾಗಿರುವಂಥ ಹುಡುಗಿ ಫೋಟೋಶೂಟ್ ನಡೀತಾಯಿತ್ತು ಆವಾಗ ಇವನು ಕಾಣಿಸ್ಕೊಂಡಿದ್ದ ಸೊ ಇದು ಅದೇ ಥರ ಫೋಟೋಶೂಟ್ ನಡೀತಾಯಿತ್ತು ಇವರು ಸೆಕೆಂಡ್ ಕಾಣಿಸ್ಕೊಂಡಿದ್ದು ಇವರು ಯಾರು ಚಿನ್ನಿ ರವಿ ಆ ಚಿನ್ನಿ ರವಿದೆ ಯಡಿಯೂರಪ್ಪನ ಬಾಲಕ್ಕೆ ಕಾಣಿಸ್ಕೊಂಡಿದ್ದೆ ಗಂಟೆ ಕಾಣಿಸ್ಕೊಂಡು ಸೈಕಲ್ BMW ಆನ್ ರೋಡ್ ಹೋಗ್ತಿರೋ ವೆಹಿಕಲ್ ಆಗಲಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದ್ದಾವೆ ತಗೊಳ್ಳೋದು ಒದ್ದೆಲ್ಲ ಹೇಳಲ್ಲ ಎಲ್ಲ ತಗೊಂಡು ಸಿಕ್ಕಾಬಿಟ್ಟೆ ಗಾಡಿ ಇವರು ಯಾರೋ ALS ಹೇಳಿರೋ ಪ್ರಕಾರ ಬೈಕ್ಗಳಿಗೆ ₹1 ಕೋಟಿ ದುಡ್ಡು ಖರ್ಚಾಯ್ತದೆ ಡಿಸ್ಕೌಂಟು ಟ್ಯಾಕ್ಸ್ ಫ್ರೀ ಎಲ್ಲ ಕಳೆದ್ರು ಕೂಡ ಇರೋ ಕಂಪ್ನಿಯಿಂದ ಡಿಸ್ಕೌಂಟ್ ಸಿಗುತ್ತೆ ಅಂತ ನನಗೆ ಮೋರ್ ದೆನ್ 50% ಡಿಸ್ಕೌಂಟ್ ಸಿಗುತ್ತೆ ಮತ್ತು ಟ್ಯಾಕ್ಸ್ ಫ್ರೀ ಸಿಗುತ್ತೆ ಎರಡೂ ಸಿಕ್ಕಿದ್ರೂ ಮೋರ್ ದೆನ್ 1 crore ಬೈಕ್ ತೊಗೊಳ್ತೀನಿ ಅಂತ ಅಷ್ಟು ಓಪನಿಂಗಲ್ಲಿ ಗೊತ್ತಿಲ್ಲ ಎಂದು ಬರ್ತದೆ ಈಗ ಅವ್ರು ಹೇಳಿರೋ ಪ್ರಕಾರ ಓಪನಿಂಗಲ್ಲಿ ಸಿಕ್ಕಾಬಿಟ್ಟೆ ವೆಹಿಕಲ್ ಬರ್ತದೆ ನಿಲ್ಸ್ಕೊಳ್ಳೋಕೆ ಜಾಗ ಆಗೋಲ್ಲ ಅಥವಾ ವೆಹಿಕಲ್ ಬರುತ್ತೆ ಅಂತ ಹೇಳೋರೆ ನೋಡೋದ ಎಷ್ಟು ಬರಲಿ ಈಗ ಕಟ್ಟಡ ನಡೆಸ್ತಿದ್ದಾವ ಯಡಿಯೂರಪ್ಪ ಥರ ಒಂದು ಎತ್ತೇಳೋದಲ್ಲ HF ಹೊಡ್ರೇನು ಅರ್ಧ ಔಟ್ ತಗೋತಾನಂತ ಕುಮಾರಸ್ವಾಮಿ ಸರ್ಕಾರ ಕುಮಾರಸ್ವಾಮಿ ಯಡಿಯೂರಪ್ಪ ಕುಬ್ದಳ ಕಂದ ಸರಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ 50-50 ಸರ್ಕಾರ ಇತ್ತಲ್ಲ ಅದಕ್ಕೆ ಅಲ್ಲಿ ಆಟಿಟ್ಯೂಡ್ ತೋರಿಸ್ತಾರದು ಅವರು ಪ್ಯಾಶರ್ ಹೋಯ್ತಾ ಇದ್ದಾರಲ್ಲ ಅವ್ರ ಈ ಕಡೆಯಿಂದ ಬಂದು ನಿಲ್ಲಿಸ್ಬಿಟ್ಟು ಇಲ್ಲಿ ಗಂಟೆ ಬಂದು ಆ ಕಡೆ ಗಾಡಿ ದಬ್ಬರು ಓದೋಕ್ಕಾಗಲಿಲ್ಲ ಯಾಕೆಂದರೆ ಉಜ್ಜಾಕ್ಬಿಟ್ಟಿದ್ದಾನೆ ಗಾಡಿನ ಅವರು ರೈಸಸ್ ಹೇಳೋದು ಗಾಡಿ ದಬ್ಬರು ಉಜ್ಜಿಬಿಟ್ಟಿದ್ದಾರೆ ಓದೋಕ್ಕಾಗಲ್ಲ ವಿತೌಟ್ ಹೆಲ್ಮೆಟ್ಟು ಅವ್ರಿಗೂ ಆ್ಯಕ್ಚುಲಿ ಇದು ರೈಸಸ್ 1 ಅಂತ ಕೊಡೋದು ಅದು ಸೈಕಲ್ 91 ಅದು 91 ಇರಬೇಕು ಮಾಡಲ್ 91 100% 91 ಅದು ನೋಡಿದ್ದೀನಿ ನಾನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ ಇದೇ ಮಾಡಲ್ ಬೇಕು ನನಗೆ ಅಂತ ಅದೇ ಮಾಡಲ್ ಅದು ರೈಸಸ್ 1 ಅಂತ ಟಿ ಶರ್ಟ್ ಹಾಕೊಂಡೆ ಅಂದರೆ ಒಂದಾಗಿ ಒಟ್ಟಿಗೆ ಮೇಲಕ್ಕೆ ಹೋಗಬೇಕು ಅಂತ
ಅಥವಾ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ನಮಗಂತೂ ಆ ಥರ ಸರ್ಕಾರ ಬೇಡ ಕಣಪ್ಪ. 50-50 ಸರ್ಕಾರ. ಯಡಿಯೂರಪ್ಪ ಕುಮಾರಸ್ವಾಮಿ ಸರ್ಕಾರ ಅದರದ್ದೇ ರಿಲೇಟೆಡ್ ಆ್ಯಕ್ಟಿವಿಟಿ ಕೊಡ್ತಿರೋದು. 50-50 ಸರ್ಕಾರ ಮಾಡಿದಾರಲ್ಲ ಆ ಥರ. ಕುಮಾರಸ್ವಾಮಿ ಥರ ಇದಾಗೋದು ಬೇಡ. ಮಹಾಲಕ್ಷ್ಮಿ ಸ್ವೀಟ್ಸ್ ಅದು ಕುಮಾರಸ್ವಾಮಿ ಥರ ವಚನ ಭ್ರಷ್ಟ ಆಗೋದು ಬೇಡ. ಯಡಿಯೂರಪ್ಪ ಥರ ಚಡ್ಡಿ ಬಿಚ್ಕೊಂಡು ಕಚ್ಚೆ ಬಿಚ್ಕೊಂಡು ನಂಬರ್ 2 ತೋರಿಸ್ಕೊಂಡು ಓಡಾಡೋದು ಬೇಡ. ಯಡಿಯೂರಪ್ಪ ಫೆಬ್ರವರಿಯಲ್ಲಿ ಹುಟ್ಟಿರೋದು, ಅದಕ್ಕೆ ನಂಬರ್ 2 ತೋರಿಸ್ಕೊಂಡು ಓಡಾಡೋದು ಬಿಟ್ಟು ವಿಕ್ಟ್ರಿ ಸಿಂಬಲ್ ತೋರಿಸ್ಕೊಂಡು ಆಡ್ತಾರಲ್ಲ ಇಷ್ಟೊಪ್ತಾಯಿದ್ದು ಅಂತ, ಅದಕ್ಕೆ ನಂಬರ್ 2 ತೋರಿಸ್ಕೊಂಡು ಓಡಾಡೋದು ಬಾಲ್ಡು. KA 51AA 4837 ಇರಬೇಕು, ನಾಟ್ ಶ್ಯೂರ್. ಗಾಡಿ ಯಾವುದೋ ಸ್ಕೂಲ್ದದು 5428 ಆಟೋ ಇದೆ. ಅದು ಸಿಕ್ಕಾಪಟ್ಟೆ ಸ್ಪೀಡಲ್ಲಿದ್ದ ವಯಸ್ಸಾದವರು. ಅದು ಡ್ರೈವರ್ ಇದ್ದಾರಲ್ಲ, ಡ್ರೈವರ್ ಸ್ವಲ್ಪ ಹೊರಡಕ್ಕೆ ನಡ್ಕೊಳ್ಳೋರ ಬೆಸ್ಟ್ ಥರ ಇದ್ದ. ಸ್ಪೀಡ್ ಇದೆ, ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋದಾಗ ಬಡ್ಡಿ ಬರ್ತದೆ. ನಾನು ಬರ್ತಿರುವಾಗ ನೋಡೇ ಗೆಸ್ ಮಾಡಿದೆ, ಬರುವಾಗಲೇ ನೋಡಿ ಗೆಸ್ ಮಾಡಿದೆ ನಾನು. ಸ್ಪೀಡ್ ಬರ್ತಾರೆ ಅಂತ. ಆ ಕಡೆ ಬರುವಾಗ ರೈಟ್ ಸೈಡಿಗೆ ತಿರುಗಿದ್ದೆಲ್ಲ ಕಾಮನಾಗಿ ಯಾರು ವೆಹಿಕಲ್ ಬರ್ತಾರೆ ನೋಡೋದ ಅಂತ. ಆವಾಗಲೇ ಸೀಯಾಗ ಬರ್ತಾ ಇದೆ. ಸಡನ್ನಾಗಿ ಕ್ಯಾಬ್ರ ಆದ್ಮೇಳಷ್ಟೊಳಗೆ ಬಡ್ಡಿ ಇವಾಗ ಪಾಸಾದ. ಗಾಡಿ ನಂಬರ್ ಪ್ಲೇಟ್ ಓದೋಕ್ಕಾಗಿಲ್ಲ ಅಂದರೆ ಯೋಚನೆ ಮಾಡಿ ಡಿಸ್ಪ್ಲೇ ಹೋಗಿ ರೋಡ. ಆ್ಯಕ್ಚುಲಿ ಇಲ್ಲಿ ಡೆಲ್ಲಿಲಿ ಯಾವಾಗಲೂ ಪೋಸ್ಟ್ ಕೊಡ್ತಾ ಇರ್ತಾರೆ ಒಬ್ಬರು ನಿಂತ್ಕೊಂಡು. ಇವಾಗಲೂ ಯಾರೊಬ್ಬ ಪೋಸ್ಟ್ ಕೊಡ್ತಾ ಇದ್ದಾರೆ. ಅಲ್ಲೊಬ್ಬ ಪ್ರಕಾಶ್ ಬಲಗೋಚಿ ಅವ್ರು ಮುಖ ಕವರ್ ಮಾಡೋದು ಪ್ರತಿಭೆ, ಅವರ ಪ್ರತಿಭೆಗಳು ನಷ್ಟ ಆಗೋದು ಬೇಡ. ಪ್ರಕಾಶ್ ಬಲಗೋಚಿ 9N8572 ಗಾಡಿ 9N8572. ಹೌದು, ಪ್ರಕಾಶ್ ಬಲಗೋಚಿ. ಇಲ್ಲಿ ಕೂತಿರೋದು ಪ್ರಕಾಶ್ ಬಲಗೋಚಿ. ಅಲ್ಲಿ ನೀರು ಹಿಡಿತಾ ಇರೋದು ಏನಕ್ಕೆ ಅದು ಅಂದರೆ ಜಾಗ ಬ್ಲಾಕ್ ಮಾಡ್ಕೊಂಡಿರೋದವ. ಅಂದರೆ ನಾನೀಗ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದೀರಲ್ವ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನನಗೆ ಮುಖ ಮುಖ ತೊಳಿಬೇಡ ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದ್ರಲ್ವ. ಅದೇನಕ್ಕೆ ಅಂದರೆ ಪ್ರಜ್ವಲಿಸಬಾರ್ದು ನಾನು ಅಂತ. ಅಂದರೆ ನೀಟಾಗಿ ಕಾಣಬಾರ್ದು, ಡಿಸಿಪ್ಲಿನಾಗಿ ಕಾಣಬಾರ್ದು, ಕೊಳಕಾಗಿ ಓಡಾಡಲಿ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡಿದ್ದು. ಸೊ ನಾನು ಅದ್ರ ನೀಟಾಗಿ ಬರಬೇಕು ಅಂದರೆ ಪ್ರಕಾಶ್ ಹತ್ರ ಹೋಗಿ ಹೆಲ್ಪ್ ಕೇಳಬೇಕು ನಾನು, ಆಯಿತಾ. ಸೊ ಪ್ರಕಾಶ್ ಗುಡಂಗ ಕೆಲಸ ಮಾಡಬೇಕಾದ್ರೆ. ಸೊ ಇದು ಆ್ಯಕ್ಚುಲಿ ಇವತ್ತಿನ ಕಥೆ ಅಲ್ಲ. ಪ್ರಕಾಶ್ ಹೆಸರಲ್ಲಿ ತೊಂದರೆ ಕೊಡ್ತಿರೋದು ಇವಾಗ ನೆನ್ಮೊನ್ನೆ ಕಥೆ ಅಲ್ಲ ಅದು. ಪ್ರಕಾಶ್ ಯಾರಿಗೆ ಸಿಕ್ಕಿದ್ನಲ್ಲ ಅವಾಗ ಎಂಥ ಸಮಸ್ಯೆ ಇರೋದಿಲ್ಲ. ಆ ಪ್ರಕಾಶ್ ಜೊತೆ ಕಿರಿಕ್ ಮಾಡ್ಕೊಂಡಲ್ಲ ಅವಾಗಿದ್ದ. ಪ್ರಕಾಶ್ ಜೊತೆ ಯಾವಾಗ ಕಿರಿಕ್ ಮಾಡ್ಕೊಂಡ್ರೆ ಕೆಲಸ ಕೊಟ್ಟು ಸುಮಾರು ವರ್ಷಗಳಾದಮೇಲೆ ಆಫೀಸಲ್ಲಿ ನನಗೆ ಪ್ರಕಾಶಿಂದ ತೊಂದರೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವನೇನಂದರೆ ಆ ಪ್ರಕಾಶ್ ಎಷ್ಟರ ಮಟ್ಟಿಗೆ ಲಾಯಲ್ಟಿ ಅಂದರೆ, ಇವಾಗಲೇ ಮೈಸೂರು ಆಫೀಸಿಗೆ 11 ಗಂಟೆ ಬರ್ತಾನೆ ಅಂದರೆ, ಇದು ಬಂದೂರಲ್ಲಿ ಇದ್ದಾಗ ಎಷ್ಟು ಗಂಟೆಗೆ ಆಫೀಸ್ಗೆ ಹೋಗಿರ್ಬೇಡ ಲೆಕ್ಕ ಹಾಕಿ. ಬೇಸಿಕಲ್ಲಿ ಹೇಳಬೇಕಂದ್ರೆ ಆಫೀಸ್ಗೆ ಹೋಗ್ತಿರ್ಲಿಲ್ಲ ಅವನು. ಆಫೀಸ್ಗೆ ಪ್ರಸಾದ್ ಬಾಬುದೇ ದೊಡ್ಡ ಕಳ್ಳ ಮ್ಯಾನೇಜರು. ಸೊ ದೊಡ್ಡ ಕಳ್ಳಿಗೆ ಶಿಷ್ಯ ಇವನು. ಶಿಷ್ಯ ಆದರೂ ಇವನೇ ಗುರುಗಳಿಗಿಂತ ಜಾಸ್ತಿ ಕೆಲಸ ಮಾಡವ, ಕಳ್ಳ ಕೆಲಸಗಳು. ಅಂದರೆ ಆಫೀಸ್ಗೆ ಹೋಗ್ತಿತ್ತಿಲ್ಲ. ಯಾರಾದ್ರು ಬಂದಾಗ ಫೋನ್ ಮಾಡಿದ್ರೆ ಗುಡುಗುಡು ಅಂತ ಆಫೀಸ್ಗೆ ಹೋಗ್ತಿದ್ದೆ ಅಷ್ಟೇ. ಸೊ ಇದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ನಾನು ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದೆ. ಅದಕ್ಕಾಗಿ ಪ್ರಕಾಶ್ ಹೆಸರಿಗೆ ತೊಂದರೆ ಕೊಡೋಕ್ಕೆ ಅವಾಗಲೇ ಸ್ಟಾರ್ಟ್ ಮಾಡ್ತಾರೆ. ಅದು ಪಲ್ಸರ್ 200 ಗಾಡಿ ಎಲ್ಲ ಡ್ಯಾಮೇಜ್ ಆಗಿದ್ದು, ಲೋಗೋ ಕಿತ್ತಾಕಿರೋದು, ಮತ್ತು ಪಂಚರ್ ಮಾಡಿದ್ದು, ಇದೆಲ್ಲ ಸೈಲೆನ್ಸರ್ ಮುರಿದಾಕಿದ್ದು, ಇದೆಲ್ಲ ಸಮಸ್ಯೆಗಳಾಗ್ತಿತ್ತಲ್ಲ, ಅದೆಲ್ಲ ಪ್ರಕಾಶ್ ಹೆಸರಲ್ಲೇ ಮಾಡಿರೋದು. ಅದು 200cc DPSI ಗಾಡಿ ತೊಗೊಂಡು ಓಡಿಸ್ತಾ ಇರ್ತದೆ. ಅದು ಸರಿಯಾಗಿರಲಿಲ್ಲ. ಅಂದರೆ ಹೆಡ್ಲೈಟ್ ಶೇಕ್ ಆಗೋದು, ಈ ಥರದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ಗಾಡೀಲಿ. ಅದೆಲ್ಲ ಇವನಿಂದನೇ ಆಗಿರೋದು. ಇದು ಬೇರೆ ಬೇರೆ ಕಾರಣಗಳಿದೆ, ಅದೆಲ್ಲ ಸಭೆ ಹೇಳ್ತೀವಿ. ಸದ್ಯಕ್ಕೆ ಅದರಲ್ಲಿ ಇವನು ಒಬ್ಬ ಅಷ್ಟೇ. ಲಕ್ಷ್ಮಪ್ಪ ಟೀಮ್ ಅವರೇ ಅಂದರೆ ಅನ್ಹ್ಯಾಪಿ ಆಗಬೇಕು ಅಂತ, ಖುಷಿ ಸಂತೋಷ ಆಗಬಾರ್ದು ನನಗೆ ಅನ್ನೋ ಕಾರಣಕ್ಕೆ ಅದು ಮಾಡ್ತಾರೆ. ಇನ್ನೊಂದು ಶೈನ್ ಆಗಬಾರ್ದು ಅಂದರೆ ಪ್ರಕಾಶಿಸಬಾರ್ದು ಅನ್ನೋ ಕಾರಣಕ್ಕೆ, ಮತ್ತು ಯಶಸ್ಸಾಗಬಾರ್ದು ಅನ್ನೋ ಕಾರಣಕ್ಕೆ ಯಶವಂತ. ಸೊ ಯಶಸ್ಸಾಗಬಾರ್ದು, ಬೈಕ್ ತೊಗೊಂಡು ಓಡಾಡಿದ್ರು ಯಶಸ್ವಿ ಆಗಬಾರ್ದು ಅದು ಅಂತ. ಇದು ಬೇರೆ ಕಥೆಗಳಿದೆ, ಸಭ್ಯ ಹೇಳ್ತೀನಿ ಅದು ಇಲ್ಲಿ.
ಹೇಳಿಲ್ವಾ ಯಾವಾಗಲೂ ಚಿಗುರು ಇಲ್ಲೇ ಕಾಣಿಸ್ಕೊಳ್ಳೋದು ಈ ದರ್ಗಾ ಹತ್ರ. ದರ್ಗಾ ಯಾವುದೋ ಇದೇ ಒಂದು ಮುಸ್ಲಿಮ್ಸ್ಗೆ, ಸೊ ಯಾವಾಗ ಇಲ್ಲೇ ಕಾಣಿಸ್ಕೊಳ್ಳೋದು ಬಾಂಡ್ ಪ್ರೆಸಿಡೆಂಟ್. ಅಲ್ಲಿ ಕ್ಲೀನ್ ಮಾಡ್ತಾ ಅಲ್ಲಿಗೆ ಅಸೂಸ್ಗ ಇದ್ರದ್ದು ಶೋರೂಮ್ ಹತ್ರ ಅಥವಾ ಐಶ್ವರ್ಯ ಅಂಗಡಿ ಹತ್ರ ಕೂತ್ಕೊಳ್ತೀನಲ್ಲ, ಅಲ್ಲಿ ಅಭಯ ಬೇರೆ ಏನಾಗಿದೆ ಇನ್ಸಿಡೆಂಟ್ ಹೇಳ್ತೀವಿ ಗೊತ್ತಾ. ಸೋಳೆವಾಗ ಈ ಕಡೆಯಿಂದ ಬಂದು ಅಲ್ಲಿ ಸ್ಪಾಟಲ್ಲಿ ಹೋಗಿರ್ತೈತೆ ಅಂತ ಬಿಟ್ಟಂತ ಪಾಪ ಅಪೋಸಿಟ್ ಸೈಡೆಲ್ಲ ಬರ್ತಿರ್ತಾರೆ. ಆಕಾಶ್ ಗರ್ಲ್ಸ್ ಕೆಳಗಡೆ వాళ్ళ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ಸೊಳೆವಾಗ ಇಲ್ಲಿ ಉಗಿದ್ಬಿಟ್ಟೋಗ್ಬೇಕಂತ ಅಭಯ ತೋರಿಸ್ಬಿಟ್ಟು ಹೋಗ್ತಾರೆ ಸಿಟಿ ಕಾರ್ಪೊರೇಷನ್ದು. ಅಲ್ಲೊಬ್ಬ ಸಿಟಿ ಕಾರ್ಪೊರೇಷನ್ ಕಸ ಗುಡಿಸ್ತಾನೆ, ಅಲ್ಲಿ ಅಲ್ಲೊಬ್ಬ ಕುತ್ಕೊಂಡಿದ್ದಾನೆ. ಅಲ್ಲ ಐಶ್ವರ್ಯ ಅಂಗಡಿ ಇದೆಯಲ್ಲ, ನಾನು ಕೂತ್ಕೊಳ್ತೀವಲ್ಲ ಅದೇ ಸ್ಪಾಟಲ್ಲಿ ಒಬ್ಬ ಕುತ್ಕೊಂಡಿದ್ದಾನೆ. ಈ ಸೊಳೆ ಮಗ ತುಪ್ಪಕ್ಕಂತ ಉಗಿದ್ಬಿಟ್ಟು ಹೋಗ್ತಾನೆ. ಮತ್ತು ಅಲ್ಲಿ ಸಿಟಿ ಕಾರ್ಪೊರೇಷನ್ ಕಸ ಗುಡಿಸ್ತಾ ಇದ್ದಾನೆ, ಮತ್ತು ಅಭಯ ಸಿಟಿ ಕಾರ್ಪೊರೇಷನ್ ಹೋಯ್ತು. ಇಷ್ಟು ನಡೀತು ಒಂದೇ ಸರಿ. ಕೂತೈತೆ ಇನ್ನೂ ಇಬ್ಬರು ಕೂರಿಸ್ಬೋದಿದ್ದೆ, ಅಷ್ಟೊಂದು ಜಾಗ ಐತೆ. ಅಪ್ಪ ಮಕ್ಳು ಇಬ್ಬರು ಕೂತವ್ರೆ, ಇನ್ನೂ ಹಿಂದೆ ಇಬ್ಬರು ಕೂರಿಸ್ಬೋದು, ಅಷ್ಟು ಜಾಗ ಐತೆ. ಅವರು ಐಶ್ವರ್ಯ ಅಂಗಡಿ ಹತ್ರ ಇರ್ತಾರಲ್ಲ, ಆ ಬಡ್ಡಿ ಭಾಗ ನೆನೆ 9:45 ಕಸ ಗುಡಿಸ್ತಾ ಇದ್ದಾರಲ್ವಾ, ಇವಾಗ ಈಗ 8 ಗಂಟೆನೂ ಇಲ್ಲ, 7:45. ನಾನು ಮೊಬೈಲಲ್ಲಿ ಟೈಮ್ ಚೆಕ್ ಮಾಡಿದಾಗ ಅವ್ರು ಈ ಕಡೆಯಿಂದ ಪಾಸ್ ಆದಾಗ ಕಸ ಗುಡಿಸ್ತಾ ಇದ್ದಾರೆ. ಇನ್ನೂ 8 ಗಂಟೆನೂ ಇರಲಿಕ್ಕಿಲ್ಲ, ಸೊ ಇವಾಗ ಕಸ ಗುಡಿಸ್ತಾ ಇದ್ದಾರೆ. ನೆನ್ನೆ 9:45 ಕಸ ಗುಡಿಸ್ತಾ ಇದ್ದಾರೆ ಬಡ್ಡಿ ಭಾಗ. ಅದೇ ಇಲ್ಲಿ ಕೊಟ್ಟಿದ್ದೆಲ್ಲ ಒಬ್ಬರಿಗೆ ಚಾರ್ಜ್ ಬಿಟ್ಟೋಗಿದ್ನಲ್ಲ, ಇವು ಮೊಬೈಲಲ್ಲಿ ಮೈ ಡಾಕ್ಯುಮೆಂಟ್ ಫೈಲ್ ಮಿಸ್ ಆಗಿದೆ, ಫೋಲ್ಡರ್ ಪೂರ್ತಿ ಕಸಿನ್. ಇದು ಬೆಳಗ್ಗೆ ಚಾರ್ಜಿಗೆ ಕೊಟ್ಟೋಗಿದೆ, ಮಧ್ಯಾಹ್ನ ಇಸ್ಕೊಂಡೆ. ಸೊ ಬಿಟ್ವೀನ್ ದಟ್ ಡಾಕ್ಯುಮೆಂಟ್ ಅಂತ ಒಂದು ಫೋಲ್ಡರ್ ಬರುತ್ತಲ್ಲ, ಆ ಫೋಲ್ಡರೇ ಎದುರೋಗಿದೆ. ತುಪ್ಪಕ್ಕೆ ತಗೋದು, ಅದು ಆ್ಯಕ್ಚುಲಿ ಕವರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮದ್ದೂರೋಡ ಮುದ್ದೆ ಡೇಟ್ ಆಗ್ತಿರ್ಬೋದು. ಈಗ ಅಡಿಗೆ ಓದಬೇಕಿತ್ತು, ನಾನೇ ಸುಮ್ಮನೆ ನೋಡ್ತಾ ಇರ್ತೀನಿ ಅಡಿಗೆಗಳಲ್ಲಿ. ರೋಡ್ ಬ್ಲಾಕ್ ಮಾಡ್ತಾರೆ ಫುಟ್ಪಾತ್, ಟೀ ಸಿಗೋದಿಲ್ಲ ಅಂತ ಬಹುಶಃ ಇದು. ಈ ಗಾಡಿಗಳು ಬೋರ್ನಿರಲ್ಲ, ಅವರೇ ಹೇಳ್ತಾರೆ. 3-4 ಡೇಸ್ ಇದೆ ಇನ್ನೊಬ್ಬ ಹೊಸ ಅವತಾರ, ಹೊಸ ಇಂಟ್ರೊಡಕ್ಷನ್. ಆ್ಯಕ್ಚುಲಿ ಹೊಸ ಇಂಟ್ರೊಡಕ್ಷನ್ ಎಲ್ಲ ಸ್ಪಾಟ್ ನನಗೇನು ಹೊಸದಲ್ಲ. ಅಲ್ಲೊಂದು ನಾಯಿ ಬಗ್ಗಿಳ್ತಾ ಇತ್ತು, ಅವಾಗ ಕವರ್ ಕೂಡ ಮಾಡಿದ್ದೀನಿ. ಈಗ ಹೊಸ್ದಾಗಿ ಕಾಡಿಸ್ಕೊಳ್ತಿರೋದು 3-4 ಡೇಸಿಂದ ಅಂಡರ್ ವೇರಲ್ಲಿ ನಿಂತ್ಕೊಂಡಿರ್ತಾರೆ, ಇನ್ವೇರ್ ಹಾಕೊಂಡು ನಿಂತ್ಕೊಂಡಿರ್ತಾರೆ. ಅವರು ಕಂಟಿನ್ಯೂಸ್ ಆಗಿ ನಿಂತಿರ್ತಾರೆ 3-4 ಡೇಸಿಂದ. ಮಾಫಿಯಾ ಮ್ಯಾಥಮೆಟಿಕ್ಸ್ ಪ್ರಕಾರ ಅಥವಾ ಏಲಿಯನ್ ಇಂಜಿನಿಯರ್ಸ್ ಪ್ರಕಾರ ಹೇಳಬೇಕು ಅಂದರೆ, ಹೆಸರು ಬದಲಾಯಿಸ್ಬಿಟ್ಟಿದ್ದಾರೆ. ಇಲ್ಲ ಇದೆ ಮುಂಬೈ. ಇವನು ಬಂದು ಹೆಸರು ಹೇಮಂತ್ ಅಂತ ಹೆಸರಿಟ್ಟಿದೆ. ಅವನು ಹೆಲ್ಮೆಟ್ ಹೇಮಂತು ಅಂತ ಮಾಡಿಸ್ಕೊಬಿಟ್ಟಿದ್ದಾನೆ, ಹೆಲ್ಮೆಟ್ ತೋರಿಸಿ. ಸೊ ಹೆಲ್ಮೆಟ್ ಹೇಮಂತು ಬಾಲಂಗಚ್ಚಿ ಅವನು. ಅವರು ಮುಂಬೈ ಕಡೆಯವರು, ಶ್ರುತಾ ಬಳ್ಳಾರಿ ಮುಂಬೈ ಕಡೆಯವರು. ಅದಕ್ಕೆ ಅಲ್ಲಿ ಇಟ್ಕೊಂಡು ತೋರಿಸ್ಕೊತಾ ಇರೋದು. ನಿಜ ಹೇಳಬೇಕಾದ್ರೆ ಮೊಬೈಲ್ ನನಗೆ ಪಾಸಿಟಿವ್ ಆಗಿರುತ್ತೆ. ನಾನು ನಮ್ಮ ಮಮ್ಮಿ ಅಂತ ಕರಿತೀನಿ ಅಲ್ವಾ. ಸೊ ಹೀಗಾಗಿ ಮುಂಬೈ ಪಾಸಿಟಿವ್ ಆಗಿರುತ್ತೆ. ಸೊ ಅಲ್ಲಿ ಟೀ ಕಾಫಿ ಕುಡಿದ್ರೆ ಸರಿಯಾಗಿರುತ್ತೆ.
ಮಾಫಿಯಾ ಬದುಕುಳಿಸಿದ್ರೆ ಈ ಇಂಡಿಯನ್ಸ್ ಪ್ರಕಾರ. ಆದರೆ ನಾನು ಇದು ಮಾಡಲ್ಲ, ಏನು ಹೇಳೋದು, ಟ್ರೈ ಮಾಡಿಲ್ಲ ಯಾವಾಗಲೂ. ವೈ ಬಿಕಾಸ್ ಅಂದರೆ ಒಂದು ಜೇಬಲ್ಲಿ ದುಡ್ಡಿರೋದಿಲ್ಲ, ಇನ್ನೊಂದು ಎಕ್ಸ್ಪೆರಿಮೆಂಟ್ಗಳು ಕಂಡಕ್ಟ್ ಮಾಡೋಕ್ಕೆ ಅಷ್ಟೊಂದು ರಿಸ್ಕ್ ತೊಗೊಂಡು ಅಂದರೆ ಒಳ್ಳೆಯದನ್ನೇ ಹುಡಿಕೊಂಡು ಬರೋ ಮಗ ಅಲ್ಲ. ಯಾಕೆಂದರೆ ಒಂದು ಮಾತಿದೆ, ಬೇರೆ ಬದಿಗೋ ದ ಸ್ಕೈ ಇಸ್ ಬ್ಲೂ ಅಂತ. ಫಸ್ಟ್ ಆಫ್ ಆಲ್ ಅದು ತಿರುಗಿ ಕ್ಯಾಂಡಿಡೇಟ್ಗಳನ್ನೇ ಹುಡಿಕೊಂಡು ಹೋಗೋ ಮಗ. ಸೊ ಹೀಗಾಗಿ ಅಲ್ಲಿ ಲಾಭ ಇದೆ ಆದರೂ ಹೋಗೋದಿಲ್ಲ. ಗಾಡಿಯಲ್ಲಿ ನಿಲ್ಲಿಸ್ತಾ ಇವಯ್ಯ, ಹಣ್ಣು ಇಡ್ತಾ ಇರೋದವ, ಹಣ್ಣು ಆ್ಯಕ್ಚುಲಿ ಅದು ಆ್ಯಟಿಟ್ಯೂಡ್. ಅದು ಯಾವಾಗ ಹೋಯ್ತಾ ಬರ್ತಾ ಕೈ ಮುಗಿತಲ್ಲ, ದೇವರು ಕೈ ಮುಗಿತಿರಲ್ಲ, ಅದಕ್ಕೆ ಹಣ್ಣು ಇಡ್ತೀನಿ ಅಂತ ಹಣ್ಣು ಇಡ್ತಾ ಇರೋದು. ಅದು ಆ್ಯಕ್ಟಿಟ್ಯೂಡ್ ಆ ಕಡೆ ಇರಲಿ. ಅಲ್ಲ ಅಂತ ಹೇಳಿದ್ದೇನೆಂದರೆ ಗಾಡಿ ನಿಲ್ಲಿಸ್ತದಲ್ಲ, ಅವನು ಪಾರ್ಕಿಂಗ್ ಮಾಡ್ತಾನಲ್ಲ ಗಾಡಿ, ಈಗ ಅದು ಇಷ್ಟ ಆಗೋಲ್ಲ. ತೊಗೊಬಾರ್ದು, ಕರೆಕ್ಟಾಗಿ ರೋಡ್ ಮಧ್ಯ ನಿಲ್ಲಿಸ್ತಾರೆ. ಆದರೆ ಅದು ಇವ್ರದ್ದು ಕಾಪಾಡ್ಬಿಡ್ತೀನಿ ನಾನು ಅಂತ ಅಂದರೆ ಅಕ್ವೈರ್ ಮಾಡ್ಕೊಳ್ಳೋದು, ಅಲ್ಲಿವರೆಗೂ ಜಾಗ ಅಕ್ವೈರ್ ಮಾಡ್ಕೊಳ್ತಾನೆ. ಇಲ್ಲಿ ಆ್ಯಕ್ಚುಲಿ ಗೇಟ್ ತೆಗಿಯಲ್ಲ ಯಾವಾಗಲೂ. ಇಲ್ಲಿ ಬಂದರೆ ಒಂದು 5 ನಿಮಿಷ ನಾವು ನಿಲ್ಲಿಸ್ಕೊಡ್ತಾರೆ. ಇದೇ ಇವತ್ತೇ ಕಡಿಮೆ ಇದು ಆರ್ಗನೈಸ್ ಇದೆ ಆ್ಯಕ್ಚುಲಿ. ಮತ್ತು ಹಣ್ಣುದು ಹೊಡೆಯುತ್ತೆ ಇದು. ಇಲ್ಲಿ ಫ್ರೂಟ್ ಶಾಪ್ ಹಾಕಿದ್ದಾರಲ್ಲ, ಈ ಫ್ರೂಟ್ ಶಾಪು ಛತ್ರಿ ಗಿತ್ರಿ ಹಾಕೊಂಡಿದ್ದಾರಲ್ಲ, ಆ ಛತ್ರಿ ಎಲ್ಲ ತೆಗೆದುತ್ತಾರೆ. ಈಗ ಯಾವಾಗಲೂ ಮಿನಿಮಮ್ ಅಂದರೆ 5 ನಿಮಿಷ ಒಂದು ಸಾರಿ 5 ನಿಮಿಷ ನಿಂತ್ಕೊಂಡಿದ್ದು. ಮೊನ್ನೆ ಒಬ್ಬ ಬರ್ತಾಯಿದ್ದೆ, ಬಂದ್ಬಿಡಲಿ ಅಂತ ಸುಮ್ಮನೆ ನಿಂತ್ಕೊಂಡೆ. ಅವ್ನು ಕರೆಕ್ಟಾಗಿ ಜಾಯ್ನ್ ಆಗಿಬಿಡ್ತಾನೆ ಬಡ್ಡಿ ಮಗ ಅಂತ. ಸೊ ಅವ್ನು ಬಂದು ಅವ್ನು ಅಳ್ಳಾಡ್ಸ್ಕೊಂಡು ಬಂದು ಅಲ್ಲಿ ಹತ್ತಷ್ಟೊಳಗೆ ಅವನಿಂದ ಇದ್ದಿಬ್ಬರು 3 ಜನ ಹಂಗೆ ಎಲ್ಲ ಜಾಯ್ನ್ ಆಗ್ತಾನೆ ಇದ್ರು. ಸುಮಾರು 5 ನಿಮಿಷ ನಿಂತಿದ್ದೀನಿ ಅವತ್ತು. ಅದೇನು ಕೊಡ್ತಾರೋ ಗೊತ್ತು, ಟೀ ಕೊಟ್ಟವಾಗ ಟೀ ಕೊಡೋದು ಸುಸ್ತಾಯ್ತಾಯ್ತು. ಎಷ್ಟೊತ್ತಾಗಿ ಊಟ ಮಾಡಿಲ್ಲ ಅಂದರೆ ಸುಸ್ತ. ಡೈಲಿ ಒಂದೇ ಸರಿ ಊಟ ಮಾಡೋದು, ಸುಸ್ತೇನು ಆಯ್ತಾರಲ್ಲ. ಚೆನ್ನಾಗೇ ಇದ್ದೆ, ಕುಡಿದಿಲ್ಲ ಆ್ಯಕ್ಚುಲಿ ಒಂದು ಬೆಳಿಗ್ಗೆ. ನನಗೂ ಚೆನ್ನಾಗೇ ಇದೆ, ಸುಸ್ತಾಗ್ತಿರ್ಲಿಲ್ಲ. ಅದು ಟೀ ಕೊಡುವಾಗ ಸುಸ್ತಾಗ್ತಾಯಿದೆ ಲೆಕ್ಕಕ್ಕೆ. ಅದು ಬ್ಯಾಕ್ಸ್ ಬಜಾರ ಬಳಗುಚ್ಚಿ. ಇಲ್ಲಿಬ್ಬರು ಹಲ್ಲು ಉಚ್ಕೊಂಡಿದ್ದಾರಲ್ಲ, ಇದು ಅದೇ ಆ್ಯಟಿಟ್ಯೂಡ್ ಸ್ಟೇಟ್ ಮಾಡ್ತಾರೋದು. ಇದಕ್ಕೆ ಹೋಗೋದು, ಇಲ್ಲಿ ಕಡ್ಕೊಡೋ ರಮೇಶ್ ಹತ್ರ ಹೋಗಿ ಟೂತ್ ಪೇಸ್ಟ್ ಇಸ್ಕೋಬೋದಂತ ಆ್ಯಕ್ಚುಲಿ ಸ್ಟೇಟ್ ಮಾಡ್ತಾರೆ. ಒಂದು ಬನ್ ಮತ್ತು ರೈಸ್ ಪಾಸ್ ಸಿಕ್ತು. ಮತ್ತೆ ಉಗಿದು ಹೋಗ್ತಾನೆ. ಅದು ಆ್ಯಕ್ಚುಲಿ ಬನ್ನಿ ಕೈ ಹೊಡಿತಾ ಇದೆ. ಒಂದಷ್ಟು ಜನ 2 ಬಾತ್ ಇಸ್ಕೊಂಡು 1 ಗಂಟೆ 1 ಅವರ್ ಸಿಕ್ಕಿದ್ದು H100 ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದೆ. ಅದು ಆದರೆ 50% ಸಿಗುತ್ತೆ ಅಂತ ಒಂದು ಆ್ಯಕ್ಟಿಟ್ಯೂಡ್ ಆಯಿತು. ಇನ್ನೊಂದು ಏನಂದರೆ ಅಲ್ಲಿ ರೋಡಲ್ಲಿ ಅವಯ್ಯ ಶಿವನ ದೇವಸ್ಥಾನದ ಹತ್ರ ಚಂದ್ರ ಅಲ್ಲ, ಚಂದ್ರಮೌಳೇಶ್ವರ ಅಲ್ಲ, ಅದು ಯಾವುದೋ ಒಂದು ಚಿದಂಬರೇಶ್ವರ ದೇವಸ್ಥಾನದ ಹತ್ರ ಇದು ಇಡ್ತಾ ಇದ್ನಲ್ಲ, ಬಾಳೆಹಣ್ಣು ಇಡ್ತಾ ಇದ್ನಲ್ಲ, ಅಲ್ಲಿನ ಫಲ ಅಂತ ಕರೀತಾರೆ. ಸೊ ಅದೇ ದೇವಸ್ಥಾನದ ಕೈ ಮುಗಿದ್ನಲ್ಲ, ಅದಕ್ಕೆ ಸಿಕ್ಕಿರೋದು ಅಂತ ಈಗ ಆಲ್ರೆಡಿ ವಿಷಯ ಎಷ್ಟೊಂದು ಸರಿ ಹೇಳಿದ್ದೀನಿ. ಇಲ್ಲಿ ಕೊಡೋ ಪ್ರತಿಯೊಂದು ತುತ್ತು ಊಟದಿಂದ ಬೇರೆ ನೆಟ್ವರ್ಕ್ ಫಾರ್ಮೇಷನ್ ಇರ್ತದೆ. ಬಿಟ್ಟಿಗೆ ಏನು ಬರೋಲ್ಲ, ಪುಕ್ಸಟ್ಟೆ ಏನು ಬರೋಲ್ಲ, ಎಲ್ಲದಿಂದಲೂ ನೆಟ್ವರ್ಕ್ ಫಾರ್ಮೇಷನ್ ಇರುತ್ತೆ ಅಂತ ಹೇಳಿದ್ದೀನಿ. ಸೊ ಈಗ ನನಗೆ ಹೆಂಗೆ ಸಿಗ್ತಿರೋದಕ್ಕೆ ಇದೆ ವೆರಿ ಬೆಸ್ಟ್ ಎಕ್ಸಾಂಪಲ್. ಒಂದು ಏನಾಯಿತು ಗೊತ್ತಾ, 6 ಗಂಟೆಯಿಂದ ಫಸ್ಟು ಚಿನ್ನಿದೇವಿ ಸಿಕ್ಕಿದ್ದು, ಕಥೆ ಹೇಳ್ಕೊಂಡೇ ಬಂದಿದ್ದೆಲ್ಲ. ಚಿನ್ನಿದೇವಿ ಮಾಡಿಕೊಂಡಿದ್ದೆ. ಚಿನ್ನಿದೇವಿ ಆದ ನಂತರ ಇದು ಕೋಟೆ ಆಂಜನೇಯನ ದೇವಸ್ಥಾನದ ಹತ್ರ ನಡೀತು. ಅದು ಆ್ಯಕ್ಚುಲಿ ಅದು ಕವರ್ ಮಾಡಿಲ್ಲ, ಜನ ಸೊ ಸುಮ್ಮನೆ ಅಪರಾಧ ಬರ್ತಿದೆ. ಇದು ಟೀ ಕುಡಿದ್ನಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ಅದರಿಂದ 50% ಛೋಟಾ ಟೀ ಕೊಡ್ತಿದ್ದೆ. ಛೋಟಾದಲ್ಲೂ ಅರ್ಧ ಕೊಟ್ಟಿದ್ದು ಇವತ್ತು. ಸೊ ಅಲ್ಲಿಂದ ಮುಂದಕ್ಕೆ ಬಂದೆ. ಅಂಗಡಿ ದೇವಸ್ಥಾನದ ಹತ್ರ ಬಾಳೆಹಣ್ಣು ಫಲ ಇಡ್ತಾ ಇದ್ದಾರೆ. ಸೊ
ಸೊ ಇಂಡಿಯನ್ ಎಕ್ಸಾಸ್ಟ್ ಫಾರ್ಮೇಷನ್ ಹಿಡಿಯೋದು ಅಂದರೆ ಯಾರಿಗೂ ಇದೆಲ್ಲ ಸಿಕ್ಕಿದ್ದು ಹೆಂಗೆ ಸಿಕ್ತು ಅಂತ ಈಗ ಆಲ್ರೆಡಿ 2020 ಸರ್ಕಾರದ ಬಗ್ಗೆನೂ ಹೇಳಿದೆ ಅಲ್ಲೇ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ 2020 ಸರ್ಕಾರ ಇತ್ತಲ್ಲ, ಸೊ ಅದ್ರ ಕತೆ ಹೇಳಿದೆ. ಸೊ ಅದೆಲ್ಲ ಸೇಮ್ ಇದೆ ರಿಲೇಟೆಡ್. C2754 A1291 ಗಾಡಿ ಆ್ಯಕ್ಚುಲಿ ಇಂಡಿಕಾ ಹೋಯ್ತಲ್ಲ, ಹೆವಿ ಸ್ಪೀಡಲ್ಲಿ ಇದ್ದಾವುದು. ಇನ್ನೊಂದು ಗಾಡಿ ವಿಘ್ನೇಶ್ ಏನೋದು ಸುಜುಕಿ, ಅದು 2 ಕೋಟಿ ರೂಪಾಯಿ ನಂಬರ್ ಪ್ಲೇಟ್ ಅದು ಗಾಡಿ. ಆ್ಯಕ್ಚುಲಿ ಅದು ಸಿಕ್ಕಾಪಟ್ಟೆ ಅಲ್ಲಿ ಸುತ್ತಾಗುತ್ತೈತೆ. ರೀಸೆಂಟ್ ಡೇಸಲ್ಲಿ ಓಡಾಡ್ತಾ ಇರ್ತದೆ, ಕವರ್ ಮಾಡೋಕ್ಕೆ ಹೋಗಿಲ್ಲ. ತಪ್ಪಿ ಹಿಂಗೆ ಕವರ್ ಮಾಡುವಾಗಲೇ ಪರ್ಟಿಕ್ಯುಲರ್ ಟೈಮಲ್ಲಿ ಬರುತ್ತಲ್ಲ, ಆಟೋಮೆಟಿಕ್ಕಾಗಿ ಅದೇ ಬಸ್ಸಿಗೆ ಹಾಕ್ಕೊಳುತ್ತಲ್ಲ, ಅದನ್ನ ಮಾತ್ರ ಹೇಳಿದಿರ್ತೀವಿ ನೋಡ್ಕೋಬೋದು ಅಷ್ಟೇ. ಪರ್ಟಿಕ್ಯುಲರಾಗಿ ಅದನ್ನೇ ಕವರ್ ಮಾಡೋಕ್ಕೆ ಹೋಗಿಲ್ಲ. ಒಟ್ಟಲ್ಲಿ ಬರ್ತಾಯಿದೆ ನಂಬರ್ ಪ್ಲೇಟ್ ಚೇಂಜ್ 2 ಕೋಟಿ ರೂಪಾಯಿ ಕೊಟ್ಬಿಟ್ಟು ನಂಬರ್ ಪ್ಲೇಟ್ ತೊಗೊಂಡಾಗಿದೆ. ನಾನು ಸುತ್ತಮುತ್ತ ಕಾಣಿಸ್ಕೊಳ್ತಾ ಇದೆ ಹೆಚ್ಚಿಗೆ ಗಾಡಿಯಲ್ಲಿ. ಯಾಕಂದ್ರೆ ನೀವು ನೋಟಿಸ್ ಮಾಡ್ಬೋದು, ನಾನು ಬೇರೆ ಸ್ಟೋರೀಸ್ಗಳ ಹೇಳೋಕ್ಕೆ ಹೋಗ್ಬಿಟ್ಟು ಕವರ್ ಮಾಡ್ತಿರ್ತಾರಲ್ಲ, ಆವಾಗ ಅಲ್ಲಿ ಕಾಣಿಸ್ಕೊಳ್ತಾ ಆರ್ಗನೈಸ್ ಇದು. ಅದೇ ಕಾಲು ಕೆರ್ಕೊಂಡು ಜಗಳ ಬರ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಪ್ರಕಾಶ್ ಬಾಲಂಗುಚ್ಚಿ. ಅಲ್ಲಿಗೆ ಹೋದರೆ ಪರ್ಟಿಕ್ಯುಲರ್ಲಿ ಇಲ್ಲಿ ಕರ್ಕೊಳ್ಳೋ ರಮೇಶ್ ಹತ್ರ ಹೋಗಿಲ್ವಲ್ಲ, ಸೊ ಅದಕ್ಕೆ ಕಾಲು ಕೆರ್ಕೊಂಡು ಜಗಳ ಬರ್ತಿದ್ದಾವು ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲ ಅವತ್ತು ಹೊಡೆದೋಡ್ಬೇಕಿತ್ತು ಬಡ್ಡಿ ಮಗನಿಗೆ ಅನಿಸ್ತಾ ಇತ್ತು. ಇವತ್ತು ಬೆಳಗ್ಗೆ ಹೊಡೆದಲ್ಲ, ಅದಕ್ಕೆ ಸರಿಯಾಗಿ ಬಿಟ್ಬಿಡ್ಬೇಕಿತ್ತು ಬಡ್ಡಿ ಮಗನಿಗೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಫಸ್ಟು ಬಂದೂರ್ಗೆ ಹೋಗಿದ್ದು ಬರ್ತೀವಿ, ಬಂದೂರ್ಗೆ ಹೋಗಿದ್ದು ಬಂದಮೇಲೆ ಬಿಡ್ತೀರಿ ಬಡ್ಡಿ ಐಕ್ಳಿಗೆ. ಅದಕ್ಕಿಂತ ಮುಂಚೆ ಕೈ ಎತ್ತು ಹೊಡಿಯೋಕ್ಕೆ ಹೋಗ್ಬಾರ್ದು. ಪೊಲೀಸ್ ಕೇಸ್ಗಳು ಆಳೋಗಿ ಬರ್ತದೆ, ಅದೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಸ್ಟೇಷನ್ ಮೇಲೆ ಕೊಡೋರು ಯಾರೂ ಇಲ್ಲದಂತೆ. ಲೀಗಲಿ ಲಾಕ್ ಆಗೋದ್ರೆ ಕಷ್ಟ, ಬಿಡಿಸ್ಕೊಬರೋದು ತುಂಬ ಕಷ್ಟ. ಇವತ್ತು ಮೊದಲನೇದಾರಿಗೆ ಶತ್ರು ಕಾಟ ಜಾಸ್ತಿ, ಹೀಗಾಗಿ ಲಾಕ್ ಆಗೋದ್ರೆ ಗಾಡಿ ಲಾಕ್ ಆಗೋದು ಬಿಸ್ನೆಸ್ ಇದು ಲೀಗಲಿ ಜೈಲೊಳಗೆ ಲಾಕ್ ಆಗೋದ್ರೆ ಕಷ್ಟ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮುಂದೆ ನೋಡ್ತೀವಿ. ಆದರೆ ಖಂಡಿತ ಬದುಕು ಹೋಗಿದ್ದು ಬಂದಮೇಲೆ ಯಾರಿಗಾದ್ರು ಬ್ಯಾಕಪ್ಗೆ ರೆಡಿ ಮಾಡಿಕೊಂಡು ಒಬ್ಬೊಬ್ರದ್ದು ಹುಡ್ಕೊಂಡು ಹೊಡೆದಿಸ್ಕೊಂಡು ಹೋಗ್ತದೆ. ಇವತ್ತೇನೋ ಬದಲಾವಣೆ ಇದೆ. 2 ಪ್ಲ್ಯಾಟ್ಫಾರ್ಮ್ನಲ್ಲಿ ಇರಬೇಕಾದ ರೈಲು 2 ಪ್ಲ್ಯಾಟ್ಫಾರ್ಮಲ್ಲಿಲ್ಲ. 3ನೇ ಪ್ಲ್ಯಾಟ್ಫಾರ್ಮ್ ಖಾಲಿ ಹೊಡೀತಾ ಇದೆ, 4ನೇ ಪ್ಲ್ಯಾಟ್ಫಾರ್ಮ್ ಖಾಲಿ ಹೊಡೀತಾ ಇದೆ. 4ನೇ ಪ್ಲ್ಯಾಟ್ಫಾರ್ಮ್ಗೆ ಚಾಮರಾಜನಗರದಿಂದ ಬರ್ತಾ ಇರೋ ಗಾಡಿ ಬರುತ್ತೆ. ಈಗ ಈ ಕಡೆ ಚಾಮರಾಜನಗರದಿಂದ ನಂಜನಗೂಡು ಬೆಂಗಳೂರಿಗೆ ಹೋಗುತ್ತಲ್ಲ, ಅದು ನಂಜನಗೂಡಿಂದ ಬರುತ್ತಲ್ಲ, ಆ ಟ್ರೈನ್ ಬರುತ್ತೆ. ಸೊ 6ನೇ ಪ್ಲ್ಯಾಟ್ಫಾರ್ಮ್ ಮತ್ತು 5ನೇ ಪ್ಲ್ಯಾಟ್ಫಾರ್ಮಲ್ಲಿ 2 ಟ್ರೈನ್ ಇದೆ. ಔಟ್ ಆಫ್ ದಟ್ 2ರಲ್ಲಿ ಒಂದು ನಂಜನಗೂಡಿಗೆ ಹೋಗೋದಾಗಿರುತ್ತೆ ಖಂಡಿತ, ಅಥವಾ 2 ನಂಜನಗೂಡು ಹೋಗೋದೇ ಇರಬೇಕು. ಅದರ ಒಂದು ಟ್ರೈನ್ ಲೇಟ್ ಆಗಿರುತ್ತೆ. ಸೊ ಅದು ಆ್ಯಕ್ಚುಲಿ ಬೋರ್ಡ್ ನೋಡ್ಕೊಂಬರ್ಬೇಕಾಗಿತ್ತು. ಈಗ ಓಡಾಡಬೇಕು, ಯಾವುದು ಏನು ಎತ್ತ ಮೊಬೈಲಲ್ಲಿ ಇಂಟರ್ನೆಟ್ ಬರೋ ಇಲ್ಲ, ಕಷ್ಟ ಆಗಿ ಹೋಗ್ಬೋದು. ನೋಡ್ದ ಅಲ್ಲಿ ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ. ಕರೆಕ್ಟಾಗಿ 6ನೇ ಪ್ಲ್ಯಾಟ್ಫಾರ್ಮಿಗೆ ಹೋಗ್ತಾರೆ. ಈ ಕೋಲ್ಡ್ ವಾಟರ್ ಇತ್ತು, ಈಗ ಕೋಲ್ಡ್ ವಾಟರ್ ಸಿಗೋಲ್ಲ. ಕಡ್ಕೊಳ್ಳೋ ರಮೇಶ್ ಇದ್ದಾರಲ್ಲ, ಆ ಕಡ್ಕೊಳ್ಳೋ ರಮೇಶ್ ಮಗನಿಗೆ ಕಡ್ಕೊಳ್ಳೋ ರಮೇಶ್ಗೆ ಒಬ್ಬ ಮಗ ಇದ್ದಾನೆ. ಅವ್ರ ಹೆಸರು ಕೀರ್ತಿ ಅಂತ ಇರಬೇಕು, ನಾಟ್ ಶೋ ಕೀರ್ತಿ. ನಾನು ಕೇಳಿಸ್ಕೊಂಡಿರೋ ಪ್ರಕಾರ ಕೀರ್ತಿ ಇರಬೇಕು. ಕೀರ್ತಿ ಕಿರಿಕು. ಸೊ ಕೃಷ್ಣ ಜಾರಿವಾಕ ಕೃಷ್ಣ ಇದೆಲ್ಲ ಬಾಲಂಗುಚ್ಚಿ, ಅವ್ರ ನೆಟ್ವರ್ಕ್ ಬರುತ್ತೆ, ಮತ್ತು ಕಿಶೋರ್ ಸರ್ಜಾ ನೆಟ್ವರ್ಕ್ಗೆ ಬರೋದು. ಸೊ ಕಿರಿಕ್ ಕೀರ್ತಿ ಅಂತ ಒಬ್ಬ ರಿಪೋರ್ಟರ್ ಇದ್ದಾನೆ, ಟಿ ವಿ ನೈನಲ್ಲಿದ್ದ. ಈಗ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇದ್ದಾನೆ, ಯೂಟ್ಯೂಬರಿಗೆ ಕೆಲಸ ಮಾಡ್ತಾಯಿದ್ದೆ ಈಗ. ಮತ್ತು ಬಿಗ್ ಬಾಸ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದ. ಸೊ ಇಲ್ಲೇನೆಂದರೆ ಕಿರಿಕ್ ಮಾಡೋದು, ಅಂದರೆ ನೀವು ಒಂದು ಕಾಮನಾಗಿ ನೋಟಿಸ್ ಮಾಡ್ತಾ ಇರ್ಬೋದು. ಈ ಕಡ್ಕೊಳ್ಳೋ ರಮೇಶ್ ಹೆಸರಲ್ಲಿ ಕಿರಿಕ್ ಮಾಡೋ ಜನಗಳು ಜಾಸ್ತಿ ಸಿಗ್ತಾ ಇರ್ತಾರೆ. ನಾನು ಆ್ಯಕ್ಚುಲಿ ಟೈಟಲ್ ತಿನ್ನ ಗೆಸ್ ಮಾಡಿರಲಿಲ್ಲ. ಈಗ ಮೊನ್ನೆಲೆ ರೋಡಲ್ಲೆಲ್ಲ ಕಿರಿಕ್ ಐತಲ್ಲ, ಅದನ್ನು ನೋಡ್ಕೊಂಡು ಇವಾಗ ಗೆಸ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇವನು ಅಷ್ಟೇ, ಇಬ್ಬಾಸದ್ದಲ್ಲ, ಇವನು ಚಾಮರಾಜ ಸ್ಟೇಷನ್ ಕಾಣಿಸ್ಕೊಂಡಿದ್ದು, ಇವನು ಅಶೋಕಪುರಮಲ್ಲಿ ಕಾಣಿಸ್ಕೊಂಡಿದ್ದು. ಸೊ ಇಬ್ಬರು ಫಸ್ಟು ಕಿಟಕಿಲಿ ಕಾಣಿಸ್ಕೊಳ್ತಾರೆ. ಈಗ ಇಲ್ಲಿ ಟ್ರೈನ್ ಒಳಗಡೆ ಕಿರಿಕ್ಗಳು ಮಾಡ್ತಾ ಇರೋದು. 100ಕ್ಕೆ 100 ಶೇಮ್ಲೆಸ್ ಫೆಲೋಸ್.
ಆ್ಯಕ್ಚುಲಿ ಕಟ್ಕೊಳ್ಳೋದಲ್ಲಿ ಹಿಡಿತೀನಿ ಗೊತ್ತು ದೊಡ್ಡದ ಅದೇ ಚಿನ್ನ ಬೆಳ್ಳಿ ಕೊಡ್ತಾರೆ ಅದೇನು ಕೊಡ್ತಾರೆ ರೇಡಿಯೋ ಪ್ಲೇ ಮಾಡ್ಕೊಬಲ್ಗಿರೋದವ ಯಾಕಿಷ್ಟು ವೇಗಾದ ಶಿವಯ ಕಿಂಗಾದ ಏನಯ್ಯ ನಿನ ಬಾದ ಕಟ್ಕೊಳ್ಳೋ ಬೆಸ್ಟ್ ಹೊಡೋದ ಅಂತ ಹೇಳಿದೆ ಇವಾಗ ಮತ್ತೆ ಎತ್ಕೊಳ್ಳೋ ಕಿರಿಕ್ ಮಾಡೋ ಸಾಧ್ಯತೆ ಇರುತ್ತೆ ನೋಡೋದ ಕಾಣಿಸ್ಕೊತಾರ ಇಲ್ಲ ಎಲ್ಲ ಕೂತ್ಬಿಟ್ಟಿದ್ದಾರೆ ಒಳಗಡೆ ಪ್ರಕಾಶ್ ಬಾಲಂಗುಚಿಯಲ್ಲಿ ವಿಷುವಲ್ ಅಂತೂ ವೇಸ್ಟ್ ಆಗೋದೇ ಇಲ್ಲ ಗುರು ಸುಮ್ಮನೆ ಕ್ಯಾಮ್ರಾ ಆಡ್ಬಿಟ್ಟ ತಕ್ಷಣ ಏನಾರು ಫ್ರೇಮ್ನಲ್ಲಿ ಏನಾರು ಕಾಣಲಿ ಅದೆಲ್ಲ ಪ್ರೈಸ್ ಬರ್ತದೆ ಕಪೂರ್ ಡೀಸೆಲ್ ಪ್ರಕಾಶ್ ಬಾಲಂಗುಚಿ ಅವರು ಕಪೂರ್ ಫ್ಯಾಮಿಲಿ ಇದ್ದಾರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೆನಪಿರಲಿ ಇಲ್ಲಿ ಇವರು ಎರಡು ಬಾಲಂಗುಚಿ ಈ ಥರ ಡ್ಯಾಡಿ ಗಡ್ಡ ಬಿಟ್ಕೊಂಡು ಹೋಗಿತಾವ ಎಲ್ಲ ಜೋರಾಗಿ ಇವತ್ತು ಹಬ್ಬ ಇರ್ಬೋದು ಸುತ್ತ ಕಡ್ಕೊಳ್ಳೋದಲ್ಲಿ ಸಿಕ್ಕಾಬಿಡ ಜೋರಾಗಿ ಸೌಂಡ್ ಆಗ್ತಾಯಿದೆ ಆಗಲೇ ಅದು ಸಿದ್ದಪ್ಪಾಜಿ ಕತೆ KB 1220 ಗಾಡಿ ಇದು ಬಜಾಜ್ RS ಗಾಡಿ ಮುಂಗಡೆ ಪಾಸ್ ಆಯಿತು ಆ್ಯಕ್ಚುಲಿ ಗಾಡಿ ಲೆಫ್ಟ್ ಹೋಗ್ತಾ ಇದೆ ಚರಣ ಸಬ್ ರೆಪ್ರೆಸೆಂಟ್ ಮಾಡ್ತಾ ಇರೋದು ಟೀ ಕಾಫಿ ಕುಡಿತಾರವರು ಕಡ್ಕೊಳ್ಳೋ ಕಿರಿಕ್ ಯಾಕೆ ಅಲ್ಲಿ ಬಜಾಜ್ TVS ಸ್ಟಾರ್ ಸಿಟಿ ನಿಂತಿದ್ದೆಲ್ಲ ಗಾಡಿ ಸ್ಟಾರ್ ಸಿಟಿ ಕಡ್ಕೊಳ್ಳೋ ಬಸ್ಸಿಂದ ಬಂದಿಲ್ಲ ಫಕ್ಕಿ ಬಿಟ್ಟು HA 6718 ಆ್ಯಕ್ಚುಲಿ ಕಡ್ಕೊಳ್ಳೋ ಬಸ್ಸಿಂದ ಬಂದಿಲ್ಲ ಬೇಕಂತಲೇ ಬಂದಿಲ್ಲ ಕಿರಿಕ್ ಅಲ್ಲಿ ಹೇಳಿಲ್ವ RS ಗಾಡಿಯಲ್ಲಿ ಪಾಸ್ ಆಗ್ತಾ ಉಗ್ದ ಅವನು ಅದೇ RS ಗಾಡಿ
ಹೋಟೆಲ್ ನ್ಯೂ ಕೃಷ್ಣ ಭವನ್. ನಿಮ್ಮೊಬ್ಬನಿಗೆ ಅವ್ಯಾಗ ಬರೋದು ಸೋಳ ಮಗ. ಲಾಕ್ ಆಗೋದು ಈಗ. ಆ್ಯಕ್ಚುಲಿ ಪಲ್ಸರ್ RS 200 ತೋರಿಸ್ತಾರೆ ಯಾಕೆ ಗೊತ್ತಾ, ಇನ್ನು ಮುಂದಕ್ಕೆ ನಿನಗೆ ಲಿಫ್ಟ್ ಸಿಗೋದಿಲ್ಲ ಅಂತ. ನನಗೂ ಗೊತ್ತಿತ್ತು ಇದು ಮುಂಚೆನೇ, ಯೋಚನೆ ಮಾಡಿಕೊಂಡೇ ಇಳಿದು ಪುನಃ ನಂಜನಗೂಡಿಂದ ಬರೋ ಬಸ್ ಟ್ರೈನ್ ಹತ್ಕೊಂಡು ಮೈಸೂರು ಕಡೆಗೆ ಹೋಗ್ತೀನಿ. ವಿನಾಯಕ ಕೃಪೆ KB 1220 K09 ಗಾಡಿ ಅದು. ಸಿಟಿ ಬಸ್ದು ಟಿಕೆಟ್ಗಳು ಬಿದ್ದಿದ್ದಾವೆ ಇಲ್ಲಿ. ಸ್ಟಾರ್ ಸಿಟಿ ಇದು ಯಾಕೆ ತೋರಿಸ್ತಾ ಇರೋದು ಅಂದರೆ, ಸ್ನಾನ ಮಾಡ್ತೀನಲ್ಲ ಆ ಜಾಗದಲ್ಲಿ ಒಬ್ಬ ಎಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು ನಿಂತ್ಕೊತಾರಲ್ಲ, ಕಿರಿಕ್ ಮಾಡಿಕೊಂಡು ಬಟ್ಟೆ ಬಿಚ್ಚಾಕ್ಬಿಟ್ಟು ಇವರು ಹೋಗಿದ್ದು. ಅಂದರೆ ಬ್ರೇಕಪ್ ತೊಗೊಂಡಿದ್ದೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಬಹುಶಃ ಇಲ್ಲಿಂದ ಮುಂದೆ ಕ್ಲಿಪ್ ಸಿಗೋದಿಲ್ಲ, ಇಲ್ಲಿಂದ ಪಾಸ್ ಆಗೋಗ್ಲಿ ಅಂತ. ವನಜ ಗಾಂಧಿವನಕ್ಕೆ ಹೋಗುವಂತ ಶಶಿಧರ ದೀಕ್ಷಿತ್ ಬಾಲಂಗೋಚಿ ಮತ್ತು ತಾತಪ್ಪನ ಬಾಲಂಗೋಚಿ. ಅವ ದಾರಿ ಹೋಗೋ ಕೃಷ್ಣಕುಮಾರ್ ಬಾಲಂಗೋಚಿನೂ ಹೌದು, ಇಬ್ಬರು ಒಂದೇ. ತಾತಪ್ಪ ಮತ್ತು ದಾರಿ ಹೋಗೋ ಕೃಷ್ಣಕುಮಾರ್ ಇಬ್ಬರು ವೈಟು, ಇಬ್ಬರು ಬಾಲಂಗೋಚಿ. ಅಲ್ಲಿಬ್ಬರು ಹೋಗ್ತಿರೋದು ಅದೇ ಯಾರು ಶಶಿಧರ ದೀಕ್ಷಿತ್ ಒಬ್ಬ, ಇನ್ನೊಬ್ಬ ಗಣಪತಿ ಪೂಜಾರಿ ಇದ್ದಾನಲ್ಲ ಅವನು, ಕೃಷ್ಣ ಬಾಲಂಗೋಚಿಗಳು. ಹೊಟ್ಟೆ ಮಡ್ ಗಾರ್ಡ್ ಇಲ್ಲ ಮುಂದೆ, ಅಂದರೆ ಹೊಟ್ಟೆ ಇಲ್ಲ ಅಂದರೆ ಹೊಟ್ಟೆ ತಂಗ ಊಟ ಕೊಡೋಲ್ಲ ನಿನಗೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಸ್ಟಾರ್ ಸಿಟಿಯಲ್ಲೂ ಒಂದು ಯಾಕೆ ಹೆಚ್ಚಿಗೆ ಸ್ಟಾರ್ ಸಿಟಿಗಳು ಕಾಣ್ತಿದೆ ಅಂದರೆ, ಈ ಸಿಟಿ ಅಂದರೆ ಕಡ್ಕೊಳ್ಳೋದನ್ನ ಫುಲ್ ಇವನು ಟೆಂಡರ್ ತೊಗೊಬಿಟ್ಟಿರ್ತಾನೆ. ನಮ್ಮ ಫ್ಯಾಮಿಲಿ ಪರವಾಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಕಡ್ಕೊಳ್ಳೋದ್ರಲ್ಲಿ ಇವನು ಟೆಂಡರ್ ತೊಗೊಂಡಿರ್ತಾನೆ ಅಂತ ಅರ್ಥ. ಸ್ಟಾರ್ ಸಿಟಿ ಇಲ್ಲೂ ಓಡಾಡ್ತಾ ಇದ್ದು, ಅದೇ ಸ್ಟಾರ್ ಸಿಟಿ ಓಡಾಡ್ತಾ ಇರೋದು ಪದೇ ಪದೇ. ಅದೇ ಇದರಲ್ಲಿ ಅದು ಪರೋಟ ಅಂಗಡಿ ಇದೆಯಲ್ಲ, ದೀಪ ಹೋಟೆಲ್, ಅಲ್ಲೇ ಆ್ಯಕ್ಚುಲಿ ಪರೋಟ ಇಲ್ಲಿ ಪಾರ್ಸಲ್ ತೊಗೊಂಡೈತೆ ಒಬ್ಬ. ಅಂದರೆ ನನಗೆ ಊಟ ಸಿಗೋದಿಲ್ಲ ಅಂತ ಅರ್ಥ. ಸೊ ಅಲ್ಲಿ ಊಟ ಏನು ಅದ್ರ ಹೆಸರೇನು ಪರೋಟ ತೊಗೊಂಡಿದ್ನಲ್ಲ, 2 ಪರೋಟ ತೊಗೊಂಡಿದ್ದು. ಯಾರೋ ಅವನ ಹೆಸರೇನು ಸಂದೀಪ್ ಅಂತ ಒಂದು ಹುಡುಗ ಕೊಡಿಸಿದ್ದು ಪರೋಟ. 20 ರೂಪಾಯಿ ಒಂದು ಪರೋಟ ತೊಗೊಂಡಿದ್ದ. ಜೊತೆಗೆ ಸಣ್ಣದು 3 ಮೂಳೆ ಹಾಕ್ಕೊಟ್ಟಿದ್ದ ಬಡ್ಡಿ ಮಗ ಗುರು. ಪಾರ್ಸಲ್ ತೊಗೊಂಡಿದ್ನಲ್ಲ ಆ ಹುಡುಗ ಹಾಫ್ ಚಿಕನ್ ಏನೋ ಕೊಡಿಸಿದ. ಹಾಫ್ ಚಿಕನ್ಗೆ 3 ಪರೋಟ, 3 ಸಣ್ಣದು ಮೂಳೆಗಳು ಹಾಕ್ಕೊಟ್ಟಿದ್ದ ಬಡ್ಡಿ ಮಗ ಅವನು, ಅಂಗಡಿಯವನು. ಇದು ಬಿಡಿ ಸೆದೋದಕ್ಕೆ ಬಂದು ಕೂತಿರೋದಿಲ್ಲ. ಕರೆಕ್ಟಾಗಿ ಹೋಗಿ ನನ್ನ ಕಡೆಗೆ ಬರ್ತೈತೆ, ಅಷ್ಟು ಕ್ಲೀನಾಗಿ ಕೂತವನ. ಪ್ರಕೃತಿ ಎಗ್ ಟೆಂಡರ್ಸ್ ಸಾರಿ. ಮೂಗು ಪ್ರಕಾಶ್ ಎಡಿಡಿ ಅದು. ನನಗೇನು ಗೊತ್ತು.
ಇಲ್ಲಿ ಹೋಯ್ತಾವನಲ್ಲ ಪೈಲ್ವಾನ ಹೊಟ್ಟೆ ಸಾರ್ಕೊಂಡು ಹೋಯ್ತಾ ಇರೋದು. ಆ್ಯಕ್ಚುಲಿ ನಾನು ಕ್ಯಾಮ್ರಾ ಆನ್ ಮಾಡೋಷ್ಟು ನಿಲ್ಲಿಸ್ಬಿಟ್ಟ, ಹೊಟ್ಟೆ ಸಾರ್ಕೊಂಡು ತೋರಿಸ್ತಾ ಇದ್ದ ಅವನು. ಬರೀ ಉಗಿದ್ಬಿಟ್ಟು ಹೋಗೋಕೆ ಬಂದಿರೋದು ಇಲ್ಲಿವರೆಗೆ. ಅಲ್ಲಿ ಹೋಗ್ತಿದ್ದ, ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡು ಅಲ್ಲಿ ಉಗಿದ್ಬಿಟ್ಟು ಇಲ್ಲಿ ಹೋಗ್ತಾವನು. ಅವ್ನ ಮುಖ ಕವರ್ ಮಾಡೋಕ್ಕಾಗಲಿಲ್ಲ. ಫ್ಯಾಷನ್ ಅಂತ ಬರ್ದೈತೆ ಆ್ಯಕ್ಚುಲಿ, ಫ್ಯಾಷನ್ ಅವ್ನ ಟಿ ಶರ್ಟ್ ಮೇಲೆ. JX6437 ಇಲ್ಲಿವರೆಗೂ ಗಾಡಿ ತಂದ್ಬಿಟ್ಟು ಮುಂದಕ್ಕೆ ಹಾಕಬೇಕು ಅಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. JD6719 ಅಲ್ಲಿ ಗಾಡಿ ಹೋಗ್ತಾ ಇದೆ. ಗಾಡಿ ಬಹುಶಃ ಇಲ್ಲಿಗೂ ಬರ್ತಾನೆ. ಸ್ಪ್ಲೆಂಡರ್ ಅಲ್ಲಿ ಪಾಸ್ ಆಯ್ತಲ್ಲ ಆ ಗಾಡಿ. ಏರ್ಟೆಲ್ದು ಹೊಸ ಸಿಮ್ ತೊಗೊಂಡು ಹೋಗ್ತಾನೆ ಆ ಕಡೆಗೆ. ಏರ್ಟೆಲ್ದು ET1277 ಆರೋ ಹೊಡಿತಾ ಇದ್ದಾರೆ. ವಿಚಿತ್ರವಾಗಿ ಕೊಯ್ 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 ಅಂತ ಆರೋ ಹೊಡಿತಾರೆ ಇದೆ ಒಂದೇ ಸಲ. CD ಡಿಲೆಕ್ಸ್ ಇವನ್ ಸ್ಟೈಲು. ಥ್ಯಾಂಕ್ ಯು. ಇವನ್ ಸ್ಟೈಲು ಕೊಳಕ ಅಲ್ಲದ್ರೆ ನಿನ್ನ ಸ್ಟೈಲ್ ಹಂಗಿರುತ್ತೆ ಅಂತ. ಡಿಲೆಕ್ಸ್ ನೀನು ಹಂಗಿರ್ತೀಯ, ಅಲ್ಲೋ ಊಟ ಮಾಡುವಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು ಅವರು. ಲಕ್ಷ್ಮಬ್ಬಾಬಿ ಕುಮುದಳ ಕಂದ XUV 3X ಒಳಗಡೆ. ಹೆಸರಮ್ಮನ ಕೃಪೆ ಅಂತಿದೆ ಗುರು. ಅದ್ರ ಮೇಲೆ ವೀರಭದ್ರ ಅಶೋಕಲ್ಲೆಲ್ಲ ನಿಂತಿದೆಯಲ್ಲ, KF45 9752 ಅಲ್ಲಿ ಹೊಸೂರಮ್ಮನ ಕೃಪೆ ಅಂತಿದೆ. ಪ್ರಕಾಶ್ ಬಾಲಗೋಚಿ ಬಾಕ್ಸರ್. ಬಹುಶಃ ಬರೋ ಲೇಟ್ ಆಗ್ಬೋದು ಅಂದ್ಕೊಳ್ತೀನಿ, ಹೋಗೋದು ಬೆಟರ್. ಇಲ್ಲಿ ಒಂದು ಕನ್ಫರ್ಮ್ ಇದೆ, ದಿ ಲೈಫ್ ಲೈನ್ ಮೆಡಿಕಲ್ ಸ್ಟೋರ್ ಕಡ್ಕೊಳ ರಮೇಶ್. ಇವನ ವಿಷಯದಲ್ಲಿ ಒಂದು ನನಗೆ ಕನ್ಫರ್ಮ್ ಆಗಿದೆ ಏನಂದರೆ, ಹುಚ್ಚ ವೆಂಕಟ್ ಸಿತ ಬಳಸ್ತಾ ಇರೋದು ಎರಡು. ನಾನು ಮುಂಚೆ ರಿವ್ಯೂ ಮಾಡಿದ್ದೀನಲ್ಲ, ಡಿಕೋಡ್ ಮಾಡಿದ್ದೀನಲ್ಲ ಹುಚ್ಚ ವೆಂಕಟ್ ಸ್ಟೋರಿ, ಅದು 100% ಆ್ಯಕ್ಯುರೇಟ್ ಕರೆಕ್ಟಾಗಿದೆ ಅಂತ ಅರ್ಥ. ಅದಕ್ಕೆ ಎರಡೂ ಬಳಸ್ತಾ ಇದ್ದಾರೆ. ಒಂದು ಕೆಮಿಕಲ್ ಡ್ರಗ್ಸ್ ಬಳಸ್ತಾ ಇದ್ದಾರೆ, ಇನ್ನೊಂದು ಬ್ಲ್ಯಾಕ್ ಮ್ಯಾಜಿಕ್, ಎರಡೂ ಬಳಸ್ತಾ ಇದ್ದಾರೆ. ನನಗೆ ಅದು ಮುಂಚೆನೇ ಅದನ್ನು ಎಸ್ಟಿಮೇಟ್ ಮಾಡಿ ಡಿಕೋಡ್ ಮಾಡಿದ್ದೀನಿ, ಅದು ಕರೆಕ್ಟಾಗಿದೆ. ಯಾಕೆಂದರೆ ಈಗ ನನ್ನ ಮೇಲೇ ಅದನ್ನು ಟಾಟಾ ಪಂಚ್ ಹೊಸದಾಗಿ ಈಗ ಫೇಸ್ ಲಿಫ್ಟ್ ಲಾಂಚ್ ಮಾಡಿದಾರಲ್ಲ, ಅದಾದಮೇಲೆ ಸಿಕ್ಕಾಬಿಟ್ಟೆ ದೊಡ್ಡ ಪ್ರಮಾಣದಲ್ಲಿ ನನ್ನ ಮೇಲೆ ಅದರ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ವೆರಿ ಬೆಸ್ಟ್ ಎಕ್ಸಾಂಪಲ್, ಈಗ ಸ್ವಲ್ಪ ಹೊತ್ತು ಮುಂಚೆ ಟ್ರೈನಲ್ಲಿ ಒಬ್ಬ ಕಿರಿಕ್ ಮಾಡ್ತಾ ಇದ್ದಲ್ಲ, ಎಕ್ಸಾಕ್ಟ್ಲಿ ಅದೇ ಬೆಸ್ಟ್ ಎಕ್ಸಾಂಪಲ್ ಅದು. ಸೊ ಅದೇ ಹೇಗೆ ತೊಂದರೆ ಕೊಡ್ತಾರೆ, ಅದು ಮಾನಸಿಕ ಒತ್ತಡ ಹೇರೋದಕ್ಕೆ ಹೇಗೆ ಪ್ರಯತ್ನ ಪಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಜೊತೆಗೆ ಮೆಡಿಕಲ್ ಮಾಫಿಯಾ ಬೆಳೆಸ್ತಾರೆ ಅನ್ನೋದಕ್ಕೆ ಇವರೇ ಅದಕ್ಕೆ ವೆರಿ ಬೆಸ್ಟ್ ಎಕ್ಸಾಂಪಲ್. ನಾನು ವೀಕರ್ ಹಾಸ್ಪಿಟ್ಲಿಗೆ ಆಗ್ತಾಗಲೂ ನಾನು ಇದೇ ರಾಜಶೇಖರನ ಅತ್ತೆ ಮನೆ ಶಿವನಾಗಮ್ಮ ಇದ್ರಲ್ಲ, ಶಿವನಾಗಮ್ಮನ ಮನೆಯಲ್ಲಿ ಇದ್ದಿದ್ದು. ಅಲ್ಲಿ ಕುಮುದಳ ಕಂದನ ಬಾಲಂಗುಚ್ಚಿ ಟಾಟಾ ಪಂಚ್ ಕೂಡ ಹೋಯ್ತು. ಇಲ್ಲೇನು ಹೇಳ್ತಾ ಇದ್ದ ಕತೆ, ಅದಕ್ಕೆ ರಿಲೇಟೆಡ್ ವೆಹಿಕಲ್ಸ್ ಹೋಗಿದ್ದದು. ಡಸ್ಟರ್ ಬರ್ತಾ ಇರೋದು ಇವನು ದುರ್ಗಾ ಪರಮೇಶ್ವರಿ. ವರ್ಣ ರಾಜಶೇಖರದ ಬಾಲಂಗುಚ್ಚಿ, ಅದು ಗಾಡಿ ನಂಬರ್ ನೋಡೋಕ್ಕಾಗಲಿಲ್ಲ, ಇನ್ನೋವಾ ಬ್ಲಾಕ್ ಮಾಡ್ಕೊಂಡಿತ್ತು. ಆ್ಯಕ್ಚುಲಿ ಇನ್ನೋವಾ ಗಾಡಿ ನಂಬರೇ ತೊಗೋಬೇಕಾಗಿತ್ತು. ಯಾರೋ ನೆನೆಸ್ಕೋತಾವ್ರವರು, ಹೆವಿ ನೆನೆಸ್ಕೋತಾವ್ರ. ಕುಂಟ K9349 ಗಾಡಿ, K55K9349. ಇವಾಗ ಸಾಂಗ್ ಹಾಕೊಂಡು ಪ್ಲೇ ಮಾಡ್ತಾ ಕೊಟ್ಟಿದ್ದ, ಇವನು ಜೊತೆಗೆ ಫೈಲ ಮಾತಾಡ್ತಾ ಇದೆ, ಎರಡೂ ಮಾಡ್ತಾ ಇದ್ದಾನೆ.
ಬಾಕ್ಸರ್. ಹ್ಯಾಂಡಿಕ್ಯಾಪ್. ಬಿಡಿ ಸೆತ್ತಾ ಇರೋದು ಕುಮುದ ಕನ್ನಡ ಬಾಲಂಗೋಚಿ ಮತ್ತು ಹರೀಶ್ ಬಾಲಂಗೋಚಿ ಅಪ್ಪ ಮಕ್ಕಳು ಇರಿದ್ರು ಅಂದರೆ ಕುಮುದ ಕನ್ನಡ ಬಾಲಂಗೋಚಿ ಕುಮುದ ಫ್ಯಾಮಿಲಿ. ಈ ಗೇಮ್ ಟಿ ಶರ್ಟು ಇಲ್ಲಿರುವ ಬಿಡಿ ಸೆತ್ತೋದು ಸಿಟಿ ಕಿಂಗ್. ನೀವು ಅವಾಗಿಂದ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ಸಿಟಿ ಸ್ಟಾರ್ ಸಿಟಿ ಆಯಿತು, ಇವಾಗ ಸಿಟಿ ಕಿಂಗ್ ಬೊಲೆರೋ ಸಿಟಿ ಪಿಕಪ್. ಅಂದರೆ ಕಡ್ಕೊಳ ಸಿಟಿಗೆ ಈ ಕಡ್ಕೊಳಗೆ ನಾನು ಹೀರೋ ಅಂತ ಈ ಕಡ್ಕೊಳ ರಮೇಶ್. ಬಿಡಿ ಕರೆಕ್ಟಾಗಿ ಬಂದು ಮುಂದೆ ನಿಂತ್ಕೊಂಡು ಹೆಂಗೆ ಸೆತ್ತಾನವ. ಅಭಯ ಅಲ್ಲ, ಅಭಯ ಥರದ್ದು ಫೇರೋ ಗಾಡಿ. ನಾಲಿಗೆ ಅದು ಬರ್ತದಲ್ಲ ಕಪ್ ಕಲರ್, ಕೈಗೆ ಕಪ್ ಕಲರ್ ಹೇರ್ ಡೈ ಹೊಡ್ಕೊಂಡು ಜೀನ್ಸ್ ಪ್ಯಾಂಟ್ಗೆ ಕೈ ಹಾಕೋ ಬರ್ತದಲ್ಲ, ಅದನ್ನ ನಾಲಿಗೆ ತೋರಿಸ್ತಾನೆ ಇಲ್ಲಿ ಗಾಡಿ. ಇವಂದು ಬಾಲಂಗೋಚಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಾಲಂಗೋಚಿ ಅವನು. ಮಿಸ್ ಆಗ್ಬಿಡ್ತು ಕೂಡ, ಪಂಚೆ ತೋರಿಸ್ಬೇಕಾಗಿತ್ತು. ಇದ್ರ ಗಾಡಿ ಯಾವುದರದ್ದು ಹೆಸರು ಹೇಳೋದದು ಸುಜುಕಿ ಆಕ್ಸಿಸ್ ಗಾಡಿ, ಬಾಳೆಹಣ್ಣು. HP 6744 ಸುಜುಕಿ ಟಿ ವಿ ಎಸ್ ಎಕ್ಸೆಲ್ ಸೂಪರ್ ಇತ್ತಲ್ಲ, ಅವನು ನಾಲ್ಗೆ ತೋರಿಸ್ಕೊಂಡು ಹೋದ. 10 ಕಾಲಲ್ಲ ಜಾಸ್ತಿ ಆಗುತ್ತೆ, ಕ್ಲೋಸ್ ಟು 10:15 ಅಂತಪ್ಪ, 10:25. ನಾನು ಟೈಮ್ ನೋಡಿದಾಗ ಕ್ಲೋಸ್ ಟು 10:30 ಅಂದ್ಕೊಳ್ಳಿ. ಬಡ್ಡಿ ಮಗ ಇನ್ನೂ ಬಂದಿರೋ ಬಾಗಿಲು ತೆಗಿಯೋಕ್ಕೆ. ಸೌಂಡ್ ಕೇಳಿಸ್ಕೊಡ್ರಾ? JU 9582 KA09 JU 9582 ಗಾಡಿ. ಇದೇ ಸೌಂಡ್ ಬರ್ತಿದೆ ಕೊಯ್ಯೋ ಅಂತ. ಡಸ್ಟರ್ ಈ ಬೋಳಿ ಇವಾಗ ಬಿಸ್ನೆಸ್ ಇಲ್ಲ ಅಂತಾನೆ 10:15 ಆಯಿತು. ಅರಸ್ ರೋಡ್ ಅವರೇ ಇಷ್ಟೊತ್ತಿಗೆ ತೆಗೆದುಬಿಟ್ಟಿರ್ತಾರೆ. ಈ ಬಡ್ಡಿ ದಿನಗೆ ಇನ್ನೂ ಅಂಗಡಿ ತೆಗಿಯೋಕ್ಕೆ ಅಗ್ಸಂಟ ಶಾರ್ಟೇಜ್ ಬಿಸ್ನೆಸ್ ಆಯ್ತದೆ ಸೋಳ ಮಗನಿಗೆ. ಬಿಸ್ನೆಸ್ ಇಲ್ಲ ಆಗ್ತಾರೆ. ಆಡೋದೆಲ್ಲ ಮೆಡ್ರಿಗುಟ್ ಆಟಗಳೇ, ಮೆಡಿಸಿನ ಸೇಲ್ ಮಾಡ್ತಾ ಬಿಟ್ಟೈತವ ಆರ್ಗನೈಸ್ಡ್. EX 8302 ಗಾಡಿ ಇಲ್ಲೇ ಕಿರಿಕ್ ಮಾಡೋದು ಬಡೈಕ್ಲ. ಇವನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಲಂಗೋಚಿ. ಇವಾಗ ಪಾದ ತೋರಿಸ್ಕೊಯ್ತಾ ಇದ್ದಾನೆ, ಚಡಿನೇ ತೋರಿಸ್ಕೊಯ್ತಾನೆ. ಪ್ರೈಸ್ ಗಾಡಿ ನಂಬರ್ ಓದೋಕ್ಕಾಗಲ್ಲ ಬಿಡಿ, ಫುಲ್ ಡಸ್ಟು. ಫ್ಯಾಷನ್ ಗಾಡಿ ನಂಬರ ಇಲ್ಲ ಹಿಂದೆ ಟಾಟಾದಾಗೆ.
ಅದೇ ಆ್ಯಕ್ಚುಲಿ ಯಾಕೆ ಗಾಡಿ ನಂಬರ್ ಹಾಕ್ಕೊಂಡಿರಲಿಲ್ಲ ಅವನು ಅಂದರೆ ಹಾರ್ವೆಸ್ಟಿಂಗ್ ಇಲ್ಲ ಅಂತ. ಗೋಡೌನ್ ಫಾರ್ಮಲ್ಲ ಅದು. JL 828 ಗಾಡಿ ಇದೆಯಲ್ಲ ಅದು. ರೈಲ್ ಹೊಟ್ಟೋಯ್ತಾ ಏನೋ ಓದಂಗಾಯ್ತು. ಇಲ್ಲ ವೆಹಿಕಲ್ಗಳು ಲಾರಿ. ಕುಮುದಳ ಕಂದನ ಬಾಲಂಕೋಚಿ. ಅದು ಬರಲೇ ಇಲ್ಲ ಸುಳಭ. ಅಲ್ಲಿ ಹೋಗ್ತೋದಲ್ಲ ಕಡ್ಕೊಳ್ಳೋ ರಮೇಶ್ ದೋಸ್ತಿ ಅದು. ಈಗ ಕಡ್ಕೊಳ್ಳೋ ರಮೇಶ್ ಹತ್ರ ಹೋಗ್ತಿದ್ದಲ್ಲ ಕರೆಕ್ಟಾಗಿ ಯಾರೊಬ್ಬರು ಕರೆಸ್ಬಿಡ್ತಾರೆ. ದೊಡ್ಡ ಕೆಲಸ ಕೊಟ್ಟರೆ ಇವ್ನು ಕೆಲಸ ಕೊಡಿ ನಿಂತ್ಕೊಂಡು ಸಾಯ್ತಾನೆ. ಏನೋ ಬಿಸ್ನೆಸ್ ಅಂತ ಅದೇನೋ ದಬಾಕಿದ್ದೀನಿ ನಾನು. ಇಷ್ಟ ಬಿಸ್ನೆಸ್ ಇದಕ್ಕಿಂತ ಮೇಲಕ್ಕೆ ಹೋಗೋಕ್ಕಾಗಲ್ಲ, ಕೆಳಗೆ ಬರೋಕ್ಕಾಗಲ್ಲ. ಹಿಂಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ. ಹಿಂಗೆ ಗಾಡಿ ಎಲ್ಲೋ ಕುಯ್ತಾ ಆವತ್ತು. ಬಟ್ ಇವಾಗ ಅಷ್ಟಿಷ್ಟು ಕೂದಿಲ್ಲ. ಅದು ಬೊಕ್ಕ ಕವರ್ ಆಯ್ತು ಎಲ್ಲ ಸರಿಯಾಗಿ ಗೊತ್ತಿಲ್ಲ. ಅದು ನೋಡಬೇಕು ವೀಡಿಯೋ.